ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ಎವ್ರಿಬಡಿ. ಸೊ ಇವತ್ತಿನ ಈ ತರಗತಿಗೆ ತಮ್ಗೆಲ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇವತ್ತು ಒಂದು ಹೊಸ ಅಧ್ಯಾಯವನ್ನ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಹೋಪ್ ಸೊ ಈ ಅಧ್ಯಾಯ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ನೋದೇ ನನ್ನ ಭಾವನೆ. ಬಿಕಾಸ್ ನಿಮಗೆಲ್ಲ ಗೊತ್ತಿರ್ಬೋದು, ಇಲ್ಲಿ ನಾವು ಸಮಾಜ ವಿಜ್ಞಾನ ಅಂತ ಬಂದಾಗ ನಾವೆಲ್ಲ ವಿಷಯದ ಕಡೆನೂ ಕೂಡ ಗಮನ ಹಾಕಬೇಕು. ಸ್ಪೆಷಲಿ ಅದರಲ್ಲಿ ಕೂಡ ಅರ್ಥಶಾಸ್ತ್ರ ನಿಮಗೆ ಗೊತ್ತೇ ಇದೆ ಎಷ್ಟು ಇಂಪಾರ್ಟೆನ್ಸ್ ತಗೊಂಡಿದೆ, ಎಷ್ಟು ಇಂಪಾರ್ಟೆಂಟ್ ಇದೆ ಅದು ಅನ್ನೋದ್ರ ಬಗ್ಗೆ ನಿಮ್ಗೇನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಎಲ್ಲ ಓದ್ತಾ ಬಂದಿದ್ದೀರಾ, ಎಕನಾಮಿಕ್ ಸಿಸ್ಟಮ್ ಗೊತ್ತಿದೆ. ಎಕನಾಮಿಕ್ ಸಿಸ್ಟಮ್ ಜೊತೆಗೇನೆ ಇವತ್ತಿನ ದಿನ ಹೇಗೆಲ್ಲ ನಾವು ಇರಬೇಕು, ಹೇಗೆಲ್ಲ ನಾವು ಬೆಳಿಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಎಸ್, ಹಾಗಾದ್ರೆ ಈ ಅರ್ಥಶಾಸ್ತ್ರ ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್ ಅಂತ ಇದೆ. ಅರ್ಥಶಾಸ್ತ್ರವನ್ನ ನಾವು ಎಕನಾಮಿಕ್ಸ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಎಕನಾಮಿಕ್ಸ್ ಅಂದ್ರೆ ಏನು? ನಾನ್ ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ, ರೆಡಿ ಇದ್ದೀರಾ ಅನ್ಕೊಂಡಿದ್ದೀನಿ. ಉತ್ತರಗಳನ್ನು ಕೂಡ ಹೇಳ್ತಾ ಹೋಗ್ರಿ ಫಟಾಫಟ್. ಇವತ್ತು ನೀವು ಉತ್ತರಗಳನ್ನ ಜಾಸ್ತಿ ನಿರೀಕ್ಷೆ ಮಾಡ್ತಾ ಇದೀನಿ ನೋಡೋಣ. ಅರ್ಥಶಾಸ್ತ್ರ ಅಂದ್ರೆ ಏನು? ಅರ್ಥದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ ಮೇಡಮ್ ಅಂತ ನೀವು ಹೇಳ್ಬೋದು ಅಲ್ವಾ? ಎಸ್, ನೋಡೋಣ ಹಾಗಾದ್ರೆ ಏನಂತೀರಾ ಅಂತ. ಓಕೆ, ಕಮಾನ್ ಕ್ವಿಕ್ ಆನ್ಸರ್ ಬರ್ಲಿ ಬೇಗ. ಅರ್ಥಶಾಸ್ತ್ರ ಎಂದರೇನು? ನೋ ಆನ್ಸರ್, ನೋ ಒನ್ ಆನ್ಸರ್ ವಿತ್ ಮೈ ಕ್ವಶನ್. ವೈ? ಓಕೆ. NEP ಜಾರಿಗೆ ಬಂದ್ರೆ BEd ಕಂಪಲ್ಸರಿ ತಿಳಿಸಿ ಮ್ಯಾಮ್. BEd ಯಾವಾಗ್ಲೂ ಕಂಪಲ್ಸರಿ, HSTRಗೆ BEd ಕಂಪಲ್ಸರಿ ಬೇಕೇ ಬೇಕು. ಸಂಪತ್ತಿನ ಅಧ್ಯಯನ ಮೇಡಮ್, ಸಂಪತ್ತಿನ ಅಧ್ಯಯನ, ಲರ್ನ್ ಟು ಮನಿ, ಹಣಕಾಸಿನ ಬಗ್ಗೆ ಅಧ್ಯಯನ ಮಾಡೋದು. ದೆನ್ ಸರಕು ಮತ್ತು ಸೇವೆಗಳ ಬಳಕೆಯ ಅರ್ಥಶಾಸ್ತ್ರ, ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತಿದ್ದಾರೆ. ಟೇಕ್ ದಿಸ್ ಫೋನ್. ಅಂಡ್ ಹಣಕಾಸು ಕುರಿತ ಅಧ್ಯಯನ ಅಂತ ಬಹಳಷ್ಟು ಜನ ನಿಮ್ದೇ ಆದಂತಹ ವ್ಯಾಖ್ಯಾನಗಳನ್ನ ಜೊತೆಗೆ ನೀವು ಓದಿರುವಂತಹ ಸಿಚುಯೇಷನ್ಸ್ಗಳ ಜೊತೆಗೆ ಟಚ್ ಮಾಡಿ ಹೇಳ್ತಾ ಇದ್ದೀರಾ. ರಿಯಲಿ ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಬಿಕಾಸ್ ನಿಮಗೆಲ್ಲ ಗೊತ್ತಿರ್ಬೋದು, ಎಕನಾಮಿಕ್ ಸಿಸ್ಟಮ್ ಅಂದ್ರೆ ಒಂದು ದೇಶದ ಅಭಿವೃದ್ಧಿಯನ್ನ ಕಾಣಬೇಕು ಅಂತಂದ್ರೆ, ಒಂದು ದೇಶ ಸುಭೀಕ್ಷತೆಯಿಂದ ಸಂಪನ್ಮೂಲ ದೇಶವನ್ನಾಗಿ ನಾವು ಹೊರಗಡೆ ತರಬೇಕಪ್ಪ ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ನಮ್ಗೆ ಹಣ ಬೇಕು, ಒಂದು ಫೈನಾನ್ಸಿಯಲ್ ಸಿಸ್ಟಮ್ ಬೇಕು, ಒಂದು ಸಿಸ್ಟಮ್ ಬೇಕು. ಮೊಟ್ಟ ಮೊದಲನೇ ಬಾರಿಗೆ ಒಂದು ಸಿಸ್ಟಮ್ ಬೇಕು. ಆ ಸಿಸ್ಟಮ್ ನಲ್ಲಿ ಫೈನಾನ್ಷಿಯಲ್ ಸಿಸ್ಟಮ್ ತುಂಬಾ ಇಂಪಾರ್ಟೆಂಟ್. ಹಣಕಾಸಿನ ಎಲ್ಲ ಒಂದು ಅಂಶ ನಮ್ಮಲ್ಲಿ ಇತ್ತಪ್ಪ, ಹಣಕಾಸು ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೆ ಆರಾಮಾಗಿ ಈಸಿಯಾಗಿ ನಾವೇನ್ ಮಾಡ್ಬೋದು, ದೇಶವನ್ನ ಮುನ್ನಡೆಯತ್ತ ಸಾಗಿಸ್ಬೋದು. ನಮ್ಮ ಹತ್ರ ಹಣನೇ ಇಲ್ಲ, ನಮ್ಮ ಹತ್ರ ಯಾವುದೇ ಯೋಜನೆಗಳನ್ನ ಇಂಪ್ಲಿಮೆಂಟೇಶನ್ ಮಾಡಕ್ ಆಗದೇ ಇಲ್ಲ ಅಂತಂದ್ರೆ ನಾವ್ ಏನ್ ಮಾಡಕ್ ಸಾಧ್ಯ? ನಾವ್ ಏನ್ ಕೂಡ ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಅರ್ಥಶಾಸ್ತ್ರವನ್ನ ನಾವು ಓದೋದು ತುಂಬಾ ಇಂಪಾರ್ಟೆಂಟು. ಅದರಲ್ಲಿ ಆಸ್ ಸೋಷಿಯಲ್ ಸೈನ್ಸ್ ಟೀಚರ್ ಆಗಿ ನಾವು ಒಂದು ದೇಶದ ಮುನ್ನಡೆಯ ಬಗ್ಗೆ, ಒಂದು ದೇಶದ ಬಂಡವಾಳದ ಬಗ್ಗೆ, ಒಂದು ದೇಶದ ಅಭಿವೃದ್ಧಿಯ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಸೊ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಈ ಎಕನಾಮಿಕ್ಸ್ ನ ಒಂದು ಪರಿಚಯವನ್ನ ಇವತ್ತು ನಾವು ಮಾಡ್ಕೊಳ್ತಾ ಹೋಗೋಣ. ಇದು ಫಸ್ಟ್ ಚಾಪ್ಟರ್ ಆಗುತ್ತೆ ಎಕನಾಮಿಕ್ಸ್. ಡೈಲಿ ಏನಾಗ್ತದೆ ಅಂತಂದ್ರೆ ನಾ ಇತಿಹಾಸ, ಜಿಯೋಗ್ರಫಿದೆ ಎರಡೇ ತಗೊಳ್ತಾ ಬರ್ತಾ ಇದ್ದೆ. ಸೊ ಇವತ್ತು ಎಕನಾಮಿಕ್ಸ್ ತಗೊಳ್ಳೋಣ, ನಾಳೆ ಬಿಸ್ನೆಸ್ ಸ್ಟಡೀಸ್ ತಗೊಳ್ಳೋಣ ಅಂತ ತೀರ್ಮಾನ ಮಾಡಿದ್ದೀನಿ, ನಾಡಿದ್ದು. ಓಕೆ, ಎಸ್, ಹೋಗೋಣ ಮುಂದಕ್ಕೆ. ಅರ್ಥಶಾಸ್ತ್ರ ಅಂತಕ್ಕಂಥದ್ದನ್ನ ನಾವು ಬೇಸಿಕ್ ಇಂದಾನೆ ತಿಳಿತಾ ಬರೋಣ. 8ನೇ ಕ್ಲಾಸಲ್ಲಿ ಬುಕ್ಕಲ್ಲಿ ಇದ್ರೂ ಓಕೆ, ಬೇಸಿಕ್ ನಾಲೆಜ್ ಅದು ನಾವು ತಿಳ್ಕೊಳ್ಳೇಬೇಕು. ಬೇಸಿಕ್ ಇಂದ ನಾವು ಅಪ್ಲೈಡ್ ನಾಲೆಜ್ಗೆ ಮೂವ್ ಆಗ್ಬೇಕಾಗತ್ತೆ. ನೋಡಿ, ಅರ್ಥಶಾಸ್ತ್ರ ಅನ್ನೋದೇನಿದೆ ಎಕನಾಮಿಕ್ಸ್ ಅಂತಕ್ಕಂಥ ಪದದಿಂದ ಬಂದಿರೋಂಥದ್ದು. ಸೊ ಎಕನಾಮಿಕ್ಸ್ ಅಂದ್ರೆ ಇದನ್ನ ಇಂಗ್ಲಿಷ್ ನಲ್ಲಿ ನಾವು ಎಕನಾಮಿಕ್ಸ್ ಅಂತ ಕರಿತಾ ಇದೀವಿ. ಈ ಎಕನಾಮಿಕ್ಸ್ ಅನ್ನೋ ಪದ ಏನಿದೆ, ಗ್ರೀಕ್ ಪದದ ಒಕೋಸ್ ಅಂದ್ರೆ ಕುಟುಂಬ ಮತ್ತೆ ನೊಮೋಸ್ ಅಂದ್ರೆ ನಿರ್ವಹಣೆ. ಈ ಒಕೋಸ್ ಮತ್ತೆ ನೊಮೋಸ್ ಎಂಬ ಎರಡು ಗ್ರೀಕ್ ಪದಗಳಿಂದ ಬಂದಿರುವಂತಹ ಪದ ಅಂತಂದ್ರೆ ಅದು ಇಂಗ್ಲಿಷ್ ಪದದ ಎಕನಾಮಿಕ್ಸ್ ಪದ. ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಕುಟುಂಬದ ನಿರ್ವಹಣೆ.
ಇದರ ಅರ್ಥ ಏನು? ಕುಟುಂಬದ ನಿರ್ವಹಣೆ. ಹಾಗಾದ್ರೆ ನಮ್ ಕುಟುಂಬ ಇದೆ, ನಮ್ ಕುಟುಂಬವನ್ನ ನಾವು ಹೆಂಗಾದ್ರೂ ಮ್ಯಾನೇಜ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಗೆ ಏನ್ ಬೇಕು? ಮೊಟ್ಟ ಮೊದಲನೇದಾಗಿ ದುಡ್ಡು ಬೇಕು. ದುಡ್ಡಿಲ್ಲ ಅಂದ್ರೆ ಕುಟುಂಬವನ್ನ ಮ್ಯಾನೇಜ್ ಮಾಡಕ್ ಆಗತ್ತಾ? ಇಲ್ಲ. ನೋ, ಇಟ್ಸ್ ಹೈಲಿ ಇಂಪಾಸಿಬಲ್. ಕುಟುಂಬದಲ್ಲಿ ದುಡಿಬೇಕು, ದುಡಿದ್ರೆ ದುಡ್ಡು ಬರುತ್ತೆ, ದುಡಿಯೋದಕ್ಕೆ ಕೆಲಸ ಬೇಕು, ಕೆಲಸವನ್ನ ಹರಿಸ್ಬೇಕಾಗತ್ತೆ. ಸೊ ಹಿಂಗೆ ಒಂದು ಕುಟುಂಬವನ್ನ ನಾವು ಒತ್ತೊಯ್ಬೇಕು ಅಂದ್ರೆ ಏನೆಲ್ಲ ಶ್ರಮವನ್ನ ಹಾಕ್ತಿವೋ ಹಂಗೆ ಒಂದು ದೇಶ ಒಂದು ಕುಟುಂಬ ಇದ್ದ ಹಾಗೆ. ಆ ದೇಶ ಆಗಿರ್ಬೋದು, ಪ್ರಪಂಚ ಆಗಿರ್ಬೋದು, ಅದರ ಮುನ್ನಡೆಯನ್ನ, ಅದರ ನಿರ್ವಹಣೆಯನ್ನ ಮಾಡ್ಬೇಕಾಗತ್ತೆ. ಸೊ ಆ ಒಂದು ಅರ್ಥವನ್ನ ಕೊಡುವಂತ ಪದವನ್ನೇ ನಾವಿಲ್ಲಿ ಅರ್ಥಶಾಸ್ತ್ರ ಅಂತ ಕರಿತಾ ಇದ್ದೀವಿ. ಹಾಗಾದ್ರೆ ಬರೀ ಇಷ್ಟೇನಾ ಅದು? ಅಲ್ಲ ನೋಡಿ. ಕುಟುಂಬದಲ್ಲಿ ಬರುವಂತಹ ಸಾಕಷ್ಟು ಒಂದು ಬೇಸಿಕ್ ನೀಡ್ಸ್ ಇರ್ತವೆ. ಆ ಬೇಸಿಕ್ ನೀಡ್ಸ್ ಅನ್ನ ತೃಪ್ತಿ ಪಡಿಸ್ಕೊಳ್ಬೇಕು ನಾವು. ತೃಪ್ತಿ ಬೇಕಾ ಬೇಡ ನಮಗೆ? ಫಾರ್ ಎಕ್ಸಾಂಪಲ್ ಬಟ್ಟೆ ಬೇಕಪ್ಪ. ಬಟ್ಟೆ ಅಂತೂ ಇಟ್ಸ್ ಅ ಬೇಸಿಕ್ ನೀಡ್ ಫಾರ್ ಅಸ್. ಇದು ನಮಗೆ ಬೇಕೇ ಬೇಕು. ಅದನ್ನ ನಾವು ಬಟ್ಟೆ ತಗೊಳ್ಳೋದು, ಅದನ್ನ ತೃಪ್ತಿ ಪಡಿಸ್ಕೊಳ್ಬೇಕಾಗತ್ತೆ. ಮತ್ ನಮ್ ಕುಟುಂಬ ಚೆನ್ನಾಗಿರ್ಬೇಕು, 4 ಜನದ ಮಧ್ಯೆ ನಮ್ ಕುಟುಂಬ ನಿಲ್ಬೇಕು ಅಂತ ಅನ್ನೋದು ಎಲ್ರಿಗೂ ಕೂಡ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ? ಅನೇಕ ಸಂಪನ್ಮೂಲಗಳನ್ನ ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಹಾಗಾದ್ರೆ ನಮ್ಮ ಕುಟುಂಬವನ್ನ ನಾವು ನಿರ್ವಹಣೆ ಮಾಡ್ಬೇಕು ಅಂತ ನಮಗೆ ಕಂಡಂತಹ ಸಂಪನ್ಮೂಲಗಳನ್ನ ಉಪಯೋಗಿಸ್ತಾ ಇದೀವಿ. ಇದ್ರ ಮೂಲಕ ನಮ್ಮ ಕುಟುಂಬವನ್ನ ನಾವು ಮ್ಯಾನೇಜ್ ಮಾಡ್ತಾ ಇದೀವಿ ಅಲ್ವಾ? ಅಂದ್ರೆ ಇದರ ಅರ್ಥ ಏನು? ನಮ್ಮ ಕಣ್ಣೆದುರಿಗಿರ್ತಕ್ಕಂಥ ಸಂಪನ್ಮೂಲಗಳನ್ನ ಒಂದು ದೇಶದ ನಿರ್ವಹಣೆ, ಒಂದು ಕುಟುಂಬದ ನಿರ್ವಹಣೆಗೆ ಬಳಕೆ ಮಾಡ್ಕೊಳ್ತಾ ಇದೀವಿ. ಅದು ನಮ್ಮ ತೃಪ್ತಿಗೋಸ್ಕರ ಅಲ್ವಾ? ನೋಡಿ, ಇದೇ ನಿಯಮವನ್ನ ಇಡೀ ಸಮಾಜಕ್ಕೆ ಅನ್ವಯ ಮಾಡ್ಕೊಂಡಾಗ ಜನರ ಮೂಲ ಅಗತ್ಯತೆಗಳನ್ನ ತೃಪ್ತಿಪಡಿಸ್ಲಿಕ್ಕೋಸ್ಕರ ನೋಡಿ, ಜನರು, ಒಂದು ದೇಶ, ಒಂದು ಸಮಾಜ ಅಂತ ಬಂದಾಗ ಅಲ್ಲಿ ಜನಗಳೇ ನಮಗೆ ಮುಖ್ಯ ಅಂತೇಳಿ ಅನ್ಸಕ್ ಶುರುವಾಗತ್ತ. ಆ ಜನರಲ್ಲಿ ಇರ್ತಕ್ಕಂಥ ಮೂಲ ಅಗತ್ಯತೆಗಳನ್ನ ತೃಪ್ತಿಪಡಿಸ್ಬೇಕು. ಈಗ ಪ್ರಧಾನ ಮಂತ್ರಿಗಳಿದ್ದಾರೆ ಅಂತಂದ್ರೆ ಇಡೀ ಒಂದು ದೇಶನೇ ಅವರಿಗೆ ಕುಟುಂಬ ಇದ್ದಂಗೆ, ಅಲ್ಲಿ ಯಜಮಾನ ಪ್ರಧಾನ ಮಂತ್ರಿ ಇದ್ದಂಗೆ. ನಮ್ಮೆಲ್ಲರ ಆಸೆ ಆಕಾಂಕ್ಷೆಗಳು ಅಂದ್ರೆ ನಮ್ಮ ಬಂಗಾರ ತಗೊಂಡೆ, ಕಾರ್ ತಗೊಂಡೆ, ಆ ಆಸೆ ಆಕಾಂಕ್ಷೆ ಪೂರೈಕೆ ಆಗಲ್ಲ. ಬದಲಿಗೆ ನಮ್ಮ ಊಟ, ಬಟ್ಟೆ, ವಸತಿ, ನಿಲಯ ಇವಕ್ಕೆಲ್ಲ ಏನೆಲ್ಲ ಬೇಕೋ ಆ ಒಂದು ಅಗತ್ಯಗಳನ್ನ ತೃಪ್ತಿಪಡಿಸ್ಲಿಕ್ಕೆ ಸರ್ಕಾರ ತಯಾರು ಇದ್ದೇ ಇರುತ್ತೆ. ಹಾಗೆ ಆರ್ಥಿಕ ಸಮೃದ್ಧಿ ನೋಡಿ, ಒಂದ್ ದೇಶ ಆರ್ಥಿಕವಾಗಿ ಸದೃಢವಾದಾಗ ಮಾತ್ರ ಎಲ್ಲರೂ ಕೂಡ ಗೌರವ ಕೊಡ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಾವು ಆರ್ಥಿಕವಾಗಿ ಸದೃಢ ಆಗದೆ ಇದ್ರೆ ಸಾಕಷ್ಟು ಸಮಸ್ಯೆಗಳು ನಮ್ಮ ಮುಂದೆ ಬರ್ತಾ ಹೋಗುತ್ತೆ. ಅವುಗಳನ್ನ ನಾವು ಫೇಸ್ ಮಾಡಕ್ಕಾಗಲ್ಲ. ದುಡ್ಡೊಂದಿದ್ರೆ ಏನ್ ಬೇಕಾರ ಮಾಡ್ಬೋದು ಅಂತ ಹೇಳ್ತೀವಿ. ಇದು ಭಾಗಶಃ ಸತ್ಯ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸಂಪೂರ್ಣವಾಗಿ ನಾವು ದುಡ್ಡಿಗೆ ಮಹತ್ವ ಕೊಡೋದು ಒಳ್ಳೇದಲ್ಲ. ಆದ್ರೆ ದುಡ್ಡೊಂದಿದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಅಂದ್ರೆ ನಮ್ಗೆ ಅನಾರೋಗ್ಯ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ದುಡ್ಡನ್ನ ದುಡಿಬೇಕು ಹೊರತಾಗಿ ಅನ್ಯ ಮಾರ್ಗದಿಂದ ನಾವೇನ್ ಮಾಡ್ಬಾರ್ದು? ದುಡ್ಡನ್ನ ಗಳಿಸಬಾರ್ದು. ಒಳ್ಳೆ ಮಾರ್ಗದ ಮೂಲಕ ದುಡ್ಡನ್ನ ಗಳಿಸಿ ನಾವು ನಮಗೋಸ್ಕರ ಬಳಸ್ಕೊಳ್ಳೋದೇನ್ ತಪ್ಪಲ್ಲ ಅಲ್ವಾ? ಆರ್ಥಿಕ ಸಮೃದ್ಧಿಗೆ ನಾವು ಸಮಾಜ ಹೇಗ್ ಸಂಪನ್ಮೂಲಗಳನ್ನ ಉಪಯೋಗಿಸುತ್ತೆ ಅಂತ ಒಂದು ವಿಷಯವನ್ನ ತಿಳ್ಕೊಳ್ಳುವಂಥದ್ದೇ ಈ ಅರ್ಥಶಾಸ್ತ್ರದ ಮೂಲ ಅಧ್ಯಯನ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ನೆನ್ಪಿಟ್ಕೊಳ್ರಿ, ಎಕ್ಸಾಮ್ಸ್ ಅಲ್ಲಿ ಸಾಕಷ್ಟು ಸಲ ಕೇಳ್ತಾ ಇರ್ತಾರೆ. ವಿಡಿಯೋ ಬರ್ತಾ ಇದೆ ನೋಡಮ್ಮ. ವಿಡಿಯೋ ಬರ್ತಾ ಇಲ್ಲೇನ್ರಿ ಎಲ್ರಿಗೂ? ವಿವಿಧ ಆರ್ಥಿಕ ಚಟುವಟಿಕೆಗಳ ಸಂಘಟನೆಯನ್ನ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ. ಆರ್ಥಿಕ ವ್ಯವಸ್ಥೆ ಅಂದ್ರೆ ಏನು? ಆರ್ಥಿಕ ಚಟುವಟಿಕೆಗಳು, ಉದ್ಯೋಗಗಳು, ಸಂಘ ಸಂಸ್ಥೆಗಳ ಮೂಲಕ ಉದ್ಯೋಗಗಳನ್ನ ಒದಗಿಸುವಂಥದ್ದು, ಈ ತರ ಒಂದು ಫೈನಾನ್ಷಿಯಲ್ಗೆ, ಒಂದು ಎಕನಾಮಿಕಲ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಅನೇಕ ಚಟುವಟಿಕೆಗಳನ್ನ ಸಂಘಟನೆಗಳ ಮೂಲಕ ಮಾಡ್ತಾ ಹೋಗ್ತಾರೆ. ಅದನ್ನ ಆರ್ಥಿಕ ವ್ಯವಸ್ಥೆ ಅಂತೇಳಿ ನಾವಿಲ್ಲಿ ಗುರುತಿಸ್ತಾ ಇದೀವಿ. ಎಸ್, ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ಇಲ್ಲಿ ನಾವು ಇದರ ಮಹತ್ವವನ್ನ ತಿಳಿದುಕೊಳ್ಳೋಣ. ನಮ್ಮ ದೈನಂದಿನ ಜೀವನದಲ್ಲಿ ವಿವಿಧ ವಸ್ತುಗಳನ್ನ ಬಳಕೆ ಮಾಡ್ಕೊಳ್ತೀವಿ. ಅವುಗಳನ್ನ ಸರಕುಗಳು ಮತ್ತೆ ಸೇವೆಗಳು ಅಂತ ಕರಿತಾ ಇದೀವಿ. ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಗೂಡ್ಸ್ ಅಂಡ್ ಸರ್ವಿಸಸ್ ಅಂತೇಳಿ ನಾವು ಇದನ್ನ ಕರಿತಾ ಇದೀವಿ. ನಮ್ ದಿನನಿತ್ಯ ಜೀವನದಲ್ಲಿ ನಾವು ಒಂದೇ ವಸ್ತುವನ್ನ ಬಳಕೆ ಮಾಡ್ತೀವಿ ಅಥವಾ ಎರಡೇ ವಸ್ತುಗಳನ್ನ ಬಳಕೆ ಮಾಡ್ತೀವಿ ಅಂತಲ್ಲ. ನಾವು ನಮ್ಮ ಜೀವನದಲ್ಲಿ ಸಾಕಷ್ಟು ಸರಕುಗಳನ್ನ ಪಡ್ಕೊಳ್ತೀವಿ, ಸೇವೆಗಳನ್ನು ಕೂಡ ಪಡ್ಕೊಳ್ತೀವಿ. ಇದಕ್ಕೆ ನಾವು ಏನಂತ ಕರಿಬಹುದು? ಸರಕುಗಳು, ಸೇವೆಗಳು ಅಂತ ಕರಿತಾ ಇದೀವಿ. ಹಾಗಾದ್ರೆ ಸರಕುಗಳು ಅಂದ್ರೆ ನಮ್ಮ ಭೌತಿಕ ಮತ್ತೆ ಗೋಚರಿಸ್ತಕ್ಕಂಥ ವಸ್ತುಗಳು, ನಮ್ ಕಣ್ಣಿಗೆ ಕಾಣುವಂತ ವಸ್ತುಗಳು.
ಸೇವೆಗಳು ಅಂದ್ರೆ ಅಗೋಚರ ವಸ್ತುಗಳು. ಈಗ ನಾವ್ ಏನಾದ್ರೂ ಈಗ ಡಾಕ್ಟರ್ ಇದ್ದಾರೆ, ಆ ಸೇವೆ ಮಾಡ್ತಾರೆ ಅಂತಂದ್ರೆ ಪೇಷಂಟ್ಗಳನ್ನ ನೋಡ್ತಾರೆ. ಟೀಚರ್ಸ್ ಇದ್ದಾರೆ, ಅವರು ಕೂಡ ಸೇವೆಗಳನ್ನ ಮಾಡ್ತಾರೆ. ಸರಕುಗಳಂದ್ರೆ ವಸ್ತುಗಳು ನಮ್ ಕಣ್ಣಿಗೆ ಕಾಣ್ತವೆ, ಆದ್ರೆ ಸೇವೆಗಳು ನಮಗೆ ಕಣ್ಣಿಗೆ ಕಾಣೋದೇ ಇಲ್ಲ. ಅವುಗಳನ್ನ ಅಗೋಚರ ವಸ್ತುಗಳು ಅಂತೇಳಿ ಗುರುತಿಸ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ಇನ್ನೊಂದು ಪದ ಬರುತ್ತೆ ನಮ್ಮ ಅರ್ಥಶಾಸ್ತ್ರದಲ್ಲಿ. ಏನ್ ಪದ ಬರುತ್ತೆ ಅಂದ್ರೆ ಉತ್ಪಾದಕರು, ಗ್ರಾಹಕರು ಮತ್ತು ವಿತರಕರು ಅಂತ. ಏನಿದೆ ರೀ? ಕಸ್ಟಮರ್ಸ್ ಬರ್ತಾರೆ, ಡಿಸ್ಟ್ರಿಬ್ಯೂಟರ್ ಬರ್ತಾರೆ, ಮತ್ತೆ ಪ್ರೊಡಕ್ಷನ್ ಮಾಡ್ದಂತ ಬರ್ತಾರೆ, ಪ್ರಾಡಕ್ಟ್ ಓನರ್ ಬರ್ತಾರೆ. ಸೊ ಈ ಉತ್ಪಾದಕರು ಇವರನ್ನ ಪ್ರೊಡಕ್ಟರ್ಸ್ ಅಂತ ಹೇಳಿ ಕರಿತಾ ಇದೀವಿ. ಇವರೆಲ್ಲರೂ ಕೂಡ ಪ್ರೊಡಕ್ಟರ್ಸ್. ಹಾಗೆ ಗ್ರಾಹಕರನ್ನ ಏನಂತ ಕರಿತೀವಿ? ಕಸ್ಟಮರ್ಸ್ ಅಂತ ಹೇಳಿ ಕರಿತಾ ಇದೀವಿ. ವಿತರಕರನ್ನ ಏನಂತ ಕರಿತೀವಿ? ಡಿಸ್ಟ್ರಿಬ್ಯೂಟರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಿಸ್ಟ್ರಿಬ್ಯೂಟರ್ಸ್. ಓಕೆ, ಉತ್ಪಾದಕರು, ಗ್ರಾಹಕರು ಮತ್ತೆ ವಿತರಕರು ಅಂತ ಹೇಳ್ತಾ ಇದ್ದೀವಿ. ಸರಕುಗಳು ಮತ್ತು ಸೇವೆಗಳನ್ನ ಬಳಕೆ ಮಾಡುವವರನ್ನ ನಾವೇನಂತ ಕರಿತೀವಿ? ಗ್ರಾಹಕರು ಅಂತ ಕರಿತಾ ಇದೀವಿ. ಸರಕುಗಳನ್ನ ಮತ್ತೆ ಸೇವೆಗಳನ್ನ ಉತ್ಪಾದನೆ ಮಾಡೋರು ಉತ್ಪಾದಕರು ಅಂತ ಅನ್ಸ್ಕೊಳ್ತಾರೆ. ಹಂಗೆ ಸರಕುಗಳು ಮತ್ತೆ ಸೇವೆಗಳನ್ನ ನಾವು ಇರುವಂತ ಸ್ಥಳಕ್ಕೆ ಬಂದು ನಮಗೆ ಲಭ್ಯ ಮಾಡ್ಕೊಡ್ತಾರಲ್ಲ, ಅವರು ಸಾರಿಗೆದಾರರಿಗೆ, ವ್ಯಾಪಾರಸ್ಥರಿಗೆ, ಅಂಗಡಿದಾರರಿಗೆ ಎಲ್ರಿಗೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ವಿತರಕರು ಎಂಬ ಪದವನ್ನ ಬಳಕೆ ಮಾಡ್ಕೊಳ್ತೀವಿ. ಓಕೆ, ಏನಿದೆ ನೋಡಿ ಇಲ್ಲಿ, ಸರಕುಗಳು ಮತ್ತೆ ಸೇವೆಗಳು ಅಂದ್ರೆ ನಮ್ಗೆ ವಸ್ತುಗಳನ್ನ ತಲುಪಿಸೋದು, ವಸ್ತುಗಳ ಸೇವೆಗಳನ್ನ ಪಡ್ಕೊಳ್ಳೋದು, ಇದೆಲ್ಲ ಯಾರು? ನಾವು ಕಸ್ಟಮರ್ಸ್, ಗ್ರಾಹಕರು ಅಲ್ವಾ? ಈ ಸರಕುಗಳನ್ನ ಮತ್ತೆ ಸೇವೆಗಳನ್ನ ಉತ್ಪಾದನೆ ಮಾಡೋರಿಗೆ ಉತ್ಪಾದಕರು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ರೈತರಿದ್ದಾರೆ, ರೈತರೆಲ್ಲ ಉತ್ಪಾದಕರವರು. ಬೆಳೆಯನ್ನ ಬೆಳಿತಾರೆ, ಬೆಳೆ ಬೆಳೆದು ನಮಗೋಸ್ಕರ ಸೇವೆಗಳನ್ನ ಸಲ್ಲಿಸ್ತಾರೆ. ಸೊ ಅವುಗಳನ್ನೆಲ್ಲ ಕೊಂಡ್ಕೊಂಡು ನಾವು ಊಟ ಮಾಡ್ಕೊಂಡು ಆ ಸೇವೆಗಳನ್ನ ನಾವು ಪಡ್ಕೊಳ್ತಾ ಇದೀವಿ, ನಾವು ಕಸ್ಟಮರ್ಸ್ ಅಂತ ಕರಿತಾ ಇದೀವಿ. ಹಾಗಾದ್ರೆ ರೈತರು ಬೆಳೆಯುವಂತ ಬೆಳೆಗಳು ನಮಗೆ ನೇರವಾಗಿ ಬಂದು ಅವರೇ ಕೊಡಕ್ ಆಗಲ್ಲ. ಅದ್ರ ನಡುವೆ ವಿತರಕರು ಬಿಡ್ತಾರೆ, ಡಿಸ್ಟ್ರಿಬ್ಯೂಟರ್ಸ್ ಬರ್ತಾರೆ. ಆ ಡಿಸ್ಟ್ರಿಬ್ಯೂಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಸರಕುಗಳನ್ನ ಮತ್ತೆ ಸೇವೆಗಳನ್ನ ನಾವು ಇರೋಂತ ಸ್ಥಳದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವರು ವ್ಯಾಪಾರಸ್ಥರಿಗೆ, ಅಂಗಡಿದಾರರಿಗೆ, ಇವು ಮತ್ತೆ ಸಾರಿಗೆದಾರರು ಇರ್ತಾರೆ, ಇವರೆಲ್ಲರನ್ನು ಕೂಡ ನಾವೇನಂತ ಕರಿತೀವಿ? ವಿತರಕರು ಅಥವಾ ಡಿಸ್ಟ್ರಿಬ್ಯೂಟರ್ಸ್ ಅಂತೇಳಿ ಕರಿತಾ ಇದೀವಿ. ತುಂಬಾ ಇಂಪಾರ್ಟೆಂಟ್. ಈ ಪದಗಳನ್ನ ನೀವು ನೆನ್ಪಿಟ್ಕೋಬೇಕು. ಜೊತೆಗೆ ಎಕ್ಸಾಮ್ಸ್ ಅಲ್ಲಿ ಯಾವ ತರ ಬೇಕಾದ್ರೂ ಪ್ರಶ್ನೆ ಕೇಳ್ತಾರೆ. ನಾನು ಇದೇ ತರ ಕೇಳ್ತಾರೆ ಅಂತ ನಾನು ನಿಮಗೆ ಕೆರೆ ಹಿಡಿದು ಹೇಳ್ತಾ ಇಲ್ಲ, ಬಟ್ ಯಾವುದೇ ತರ ಪ್ರಶ್ನೆ ಕೇಳಿದ್ರು ಕೂಡ ನೀವು ಯು ಆರ್ ಗೋಯಿಂಗ್ ಟು ಬಿ ರೆಡಿ. ಎಸ್, ನೆಕ್ಸ್ಟ್ ಹೋಗೋಣ. ನಾನು ಪ್ರಿಯದರ್ಶಿನಿ ಅವರೇ, ಅಲ್ಲಿ ಕ್ಲಿಕ್ ಮಾಡಮ್ಮ. ಅಲ್ಲಿ ಏನಿದೆ ವಿಡಿಯೋ ಪ್ಲೇ ಮಾಡ್ರಿ. ವಿಡಿಯೋ ಪ್ಲೇ ಮಾಡಿದ್ರೆ ಓಪನ್ ಆಗುತ್ತೆ ಅಲ್ವಾ? ಬ್ಯಾಕ್ ಹೋಗಿ ಮತ್ತೊಂದ್ಸಲ ಜಾಯ್ನ್ ಆಗ್ರಿ. ಎಸ್, ಈ ನಮ್ಮ ಅರ್ಥಶಾಸ್ತ್ರದಲ್ಲಿ ಇನ್ನೊಂದು ಪದ ಬರುತ್ತೆ, ಹಣ. ಹಣ ಯಾರಿಗೂ ಗೊತ್ತಿಲ್ಲಲ್ಲ? ಹಣ ಯಾರಿಗೂ ಗೊತ್ತಿಲ್ಲೇನ್ರಪ್ಪ? ಪ್ರಿಯದರ್ಶಿನಿ ಅವರೇ, ಕ್ಲಿಕ್ ಮಾಡಮ್ಮ. ನೀವ್ ಹೆಂಗ್ ಮೆಸೇಜ್ ಮಾಡ್ತಾ ಇದ್ರಪ್ಪ? ಓಕೆ, ವಾಯ್ಸ್ ಅಂತೂ ಸಿಕ್ಕಾಬಿಡೆ ಚೆನ್ನಾಗಿ ಕೇಳ್ತಾ ಇದ್ದೆ. ನಂದು ಯಾವತ್ತೂ ಕೂಡ ವಾಯ್ಸು ಇಲ್ಲ ಅಂತ ಅನ್ನಂಗಿಲ್ಲ. ಸೌಂಡು, ವಾಯ್ಸು ಎಲ್ಲಾನು ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಇನ್ನೊಂದ್ಸಲ ಚೆಕ್ ಮಾಡ್ರಿ, ಓಕೆನಾ? ಇರ್ಲಿ, ಪರವಾಗಿಲ್ಲ. ಹಣ, ಹಣ ಅಂದ್ರೆ ನಿಮಗ್ ಗೊತ್ತೇ ಇದೆ. ಏನಪ್ಪಾ ಹಣ ಅಂತಂದ್ರೆ? ಹಣ ಯಾರಿಗ್ ಗೊತ್ತಿಲ್ಲ ರೀ? ಹುಟ್ಟಿದ ಮಕ್ಳಿಗೂ ಕೂಡ ಇವತ್ತಿನ ದಿನ ಹಣ ಇರುತ್ತೆ ಅವ್ ಮಗುವಿನ ಕೈಲಿ. ಅಂದ್ರೆ ಅಷ್ಟು ದುಡ್ಡು ಇನ್ಫ್ಲೂಯೆನ್ಸ್ ಆಗ್ತೈತೆ. ದುಡ್ಡು ಇಲ್ಲ ಅಂದ್ರೆ ನಾವ್ ಇರಕ್ ಆಗಲ್ರಿ. ಈ ಇರ್ಬೇಕಪ್ಪ ಅಂದ್ರೆ ಬಾಳ ಸಫರ್ ಮಾಡ್ತೇವ್ ಅಲ್ವಾ? ಹಂಗಾಗಿ ದುಡ್ಡು ಬೇಕೇ ಬೇಕು. ದುಡ್ಡು ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಅಗತ್ಯವಾದಂತ ಸರಕುಗಳನ್ನ ಮತ್ತೆ ಸೇವೆಗಳನ್ನ ನಾವು ನಿಗದಿಪಡಿಸಿದಂತ ಬೆಲೆ ನೀಡಿ ಕೊಂಡ್ಕೊಳ್ಬೇಕು. ಈಗ ನಮಗೆ ಊಟ ಬೇಕಪ್ಪ, ಊಟ ಬೇಕು ಅಂತಂದ್ರೆ ನಂಗೆ ಸಿಗುತ್ತಾ? ಯಾರಾದ್ರೂ ನಮಗೆ ಬಂದು ಊಟ ಕೊಡ್ತಾರಾ? ಇಲ್ಲ. ಅಥವಾ ನಮಗೆ ಮನೇಲಿ ರೇಷನ್ ಇಲ್ಲ, ಯಾರಾದ್ರೂ ತಂದು ಕೊಡ್ತಾರ ನಮ್ಗೆ? ಇಲ್ಲ. ಯಾಕೆ ತಂದು ಕೊಡಲ್ಲ? ಅವ್ರಿಗೆ ನಾವ್ ಯಾರು, ನಮಗ್ ಅವ್ರು ಯಾರು? ಈ ರೀತಿ ಫೀಲಿಂಗ್ಸ್ ಎಲ್ಲ ಬರುತ್ತೆ. ನಮ್ ಸಂಬಂಧಿಕರು ಯಾರು ತಂದು ನಮಗೇನು ಕೊಡಲ್ಲ. ಯಾಕೆ ಕೊಡಲ್ಲ ಅಂತಂದ್ರೆ ಹಣದ ಮುಂದೆ ದೊಡ್ಡವ್ರು ಯಾರಿಲ್ಲ, ಹಣದ ಮುಂದೆ ಎಲ್ಲರೂ ಸಣ್ಣವ್ರೆ. ಹಿಂಗೆ ಒಂದು ಪರಿಕಲ್ಪನೆಯನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಯಾರು ಕೂಡ ನಮ್ಗೆ ಇಲ್ಲದೆ ಇದ್ರೆ ತಂದು ಕೊಡಲ್ಲ. ಅಂತ ಒಂದು ಸಂದರ್ಭದಲ್ಲಿ ಒಂದು ಬೆಲೆ ಕೊಡ್ತೀವಿ. ಬೆಲೆ ನೀಡ್ಕೊಂಡು ನಮಗ್ ಬೇಕಾಗಿರೋಂಥ ವಸ್ತುಗಳನ್ನ, ನಮಗ್ ಬೇಕಾಗಿರೋಂಥ ಸೇವೆಗಳನ್ನ ಆ ಬೆಲೆಯ ಮೂಲಕ ನಾವು ತಗೊಳ್ತಾ ಹೋಗ್ತೀವಲ್ಲ, ಅದು ಹಣದ ರೂಪದಲ್ಲಿ ನಾವು ಮಾಡ್ತಾ ಹೋಗ್ತೀವಿ ಅಲ್ವಾ? ಅಂದ್ರೆ ನಮ್ ದೈನಂದಿನ ಜೀವನದಲ್ಲಿ ನಮಗೆ ಹಣ ಬೇಕೇ ಬೇಕು. ಯಾಕಂದ್ರೆ ವಸ್ತುಗಳನ್ನ ಕೊಂಡ್ಕೊಳ್ಳೋದಕ್ಕೆ, ಸೇವೆಗಳನ್ನ ಪಡ್ಕೊಳ್ಳೋದಕ್ಕೆ ಕಂಪಲ್ಸರಿ ನಮಗೆ ಹಣ ಬೇಕಾಗತ್ತೆ ಅಲ್ವಾ? ಎಸ್ ಮ್ಯಾಮ್, ಒಂದು ಸಬ್ಮಿಷನ್
ಒಂದು ಸಬ್ಮಿಷನ್ ಪೇಡ್ ಕ್ಲಾಸ್ ಅಲ್ಲಿ ಕೊಡೋ ನೋಟ್ಸ್ ಕ್ಲಾಸ್ ಓದಿದ್ರೆ ಎಕ್ಸಾಮ್ಗೆ ಸಾಕಾಗುತ್ತೆ, ಜಾಬ್ ಮಾಡ್ಕೊಂಡು ಹೋದವ್ರಿಗೆ ಸಜೆಷನ್ ಕೊಡಿ ಮೇಡಮ್ ಅಂತ ಹೇಳ್ತಾರೆ. ನೋಡಿ, ಒಂದು ಟೈಮ್ ನೋಡ್ಕೊಳ್ರಮ್ಮ, ನೀವು ಒಂದು ಟೈಮ್ ನೋಡ್ಕೊಂಡಿದ್ದು ಕರೆಕ್ಟಾಗಿ ಆ ಟೈಮ್ನ ಫಾಲೋ ಅಪ್ ಮಾಡ್ರಿ. ನೀವೆಲ್ಲ ವರ್ಕಿಂಗ್ ಇದ್ದೀರಲ್ಲ, ಒಂದು ಟೈಮ್ ನೋಡ್ಕೊಳ್ರಿ. ಹೆಂಗ್ ಟೈಮ್ ನೋಡ್ಕೋಬೇಕು ಅಂದ್ರೆ, ನೀವು ವರ್ಕಿಂಗ್ ಹೋಗಿ ಬರೋ ತನಕ ಎಷ್ಟೊತ್ತಾಗಿರುತ್ತೆ. ನಾನು ರೆಕಾರ್ಡಿಂಗ್ ಕ್ಲಾಸ್ ಕೂಡ ಕಳಿಸಿರ್ತೀನಿ ನಿಮಗೆ. ರೆಕಾರ್ಡಿಂಗ್ ಕ್ಲಾಸ್ ಎಲ್ಲಿ ಮಿಸ್ ಮಾಡ್ತಾ ಇದ್ದೀನಿ ನಿಮಗೆ ಕಳಿಸ್ತಾ ಇದ್ದೀನಿ, ಅದು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ರಿ ಆಯ್ತಾ. ಉದ್ಯೋಗ ನಮ್ಮ ಅರ್ಥಶಾಸ್ತ್ರದಲ್ಲಿ ಬಹಳ ಮುಖ್ಯವಾಗಿ ಹೆಸರು ಮಾಡ್ಕೊಂಡಿರುವಂತ ಒಂದು ಪದ ಇದೆ, ಉದ್ಯೋಗ. ಎಂಪ್ಲಾಯ್ಮೆಂಟ್ ಅಂತ ಇದನ್ನ ಇಂಗ್ಲಿಷ್ ನಲ್ಲಿ ಕರಿತೀವಿ, ಎಂಪ್ಲಾಯ್ಮೆಂಟ್. ಸೊ ಹಾಗಾದ್ರೆ ಎಂಪ್ಲಾಯ್ಮೆಂಟ್ ಎಷ್ಟು ಮಟ್ಟಿಗೆ ಇದು ತನ್ನ ಸಾಧನೆಯನ್ನ ಮಾಡಿದೆ ಅಂತಂದ್ರೆ, ಎಂಪ್ಲಾಯ್ಮೆಂಟ್ ದುಡ್ಡು ಎಲ್ಲಿಂದ ಬರುತ್ತೆ? ಉದ್ಯೋಗ ಮಾಡೋದ್ರಿಂದ. ನಾವು ಸುಮ್ನೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ದುಡ್ಡು ಬರುತ್ತಾ? ಬರುತ್ತೇನ್ರಿ? ಇಲ್ಲ. ಯಾಕಂತಂದ್ರೆ ಉದ್ಯೋಗ ಮಾಡ್ಬೇಕು. ಪ್ರೈವೇಟ್ ಶಾಲೆಗೆ ಹೋಗ್ತೀವಿ, ಅಲ್ಲೊಂದು 5,000 ಕೊಡ್ತಾರೆ, 6,000 ಕೊಡ್ತಾರೆ, 10,000 ಕೊಡ್ತಾರೆ. ಈಗ ಗೌರ್ಮೆಂಟ್ ಗೆಸ್ಟ್ ಟೀಚರ್ಸ್ ಆಗಿ ಹೋಗ್ತಾ ಇದ್ವಿ, ದುಡ್ಡು ಕೊಡ್ತಾರೆ. ಆ ದುಡ್ಡು ಬಂತು ಅಂದ್ರೆ ನಾವು ಮುಂದಿನ ಫ್ಯೂಚರ್ ಪ್ಲಾನ್ ಮಾಡ್ತೀವಿ. ದುಡ್ಡೇ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಹೌದಾ? ಹಣಕ್ಕಾಗಿ ನಾವೆಲ್ಲರೂ ಕೂಡ ಉದ್ಯೋಗದಲ್ಲಿ ತೊಡಗ್ತಾ ಇದ್ದೀವಿ, ಅಥವಾ ನಿರುದ್ಯೋಗಿಗಳು ಕೂಡ ಆಗ್ತಾರೆ. ಕೆಲವೊಬ್ರಿಗಂತೂ ಉದ್ಯೋಗಿಗಳಾಗ್ತೀವಿ, ಸಾರಿ. ಕೆಲವೊಬ್ರಿಗೆ ಪಾಪ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೂ ಕೂಡ ಹಿಂಜರಿತಾ ಇರ್ತಾರೆ, ಅವ್ರು ಕೆಲಸನೇ ಮಾಡ್ತಾ ಇರಲ್ಲ, ಅಂತವ್ರಿಗೆ ಸ್ವಲ್ಪ ಕ್ಲಿಷ್ಟಕರ ಕೆಲಸ. ಉದ್ಯೋಗದಿಂದ ನಾವು ಆದಾಯವನ್ನ ಪಡ್ಕೊಳ್ತೀವಿ. ಹೌದು, ಉದ್ಯೋಗ ಮಾಡಿದ್ರೆ ನಾವು ಕೆಲಸ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಆದಾಯ ಬರುವಂತದ್ದು. ನಾವು ನಮ್ಮ ಆದಾಯವನ್ನ ವೆಚ್ಚ ಮಾಡಿದಾಗ ಅದು ಉತ್ಪಾದಕರ ಮತ್ತೆ ವಿತರಕರ ಆದಾಯ ಆಗಿರುತ್ತೆ. ನಾವೇನ್ ದುಡ್ದು ನಾವು ಆದಾಯವನ್ನ ಪಡ್ಕೊಳ್ತೀವೋ, ಉದ್ಯೋಗದ ಮೂಲಕ ಹಣವನ್ನ ಪಡ್ಕೊಳ್ತೀವೋ, ಈ ಹಣವನ್ನ ನಾವೇನಾದ್ರೂ ಸ್ಪೆಂಡ್ ಮಾಡಿದಾಗ, ಖರ್ಚು ಮಾಡಿದಾಗ, ಉತ್ಪಾದಕರು ಮತ್ತು ವಿತರಕರು ನಮ್ಮಿಂದ ಹಣವನ್ನ ಪಡ್ಕೊಳ್ಳುವಂಥದ್ದು. ಅವ್ರು ಏನಾಗ್ತದೆ, ಅವ್ರ ಆದಾಯ ಅದು. ಹಿಂಗೆ ಒಬ್ಬರಿಂದ ಒಬ್ಬರಿಗೆ ಸರಕು ಸೇವೆಗಳನ್ನ ಕೊಡ್ತಾ ಅದನ್ನ ಕೊಂಡ್ಕೊಳ್ಳೋದು, ತಗೊಳ್ಳೋದು, ಈ ರೀತಿ ಮಾಡಿ ಏನಾಗ್ತಾ ಇದೆ, ಇಲ್ಲಿ ಉದ್ಯೋಗ ಸೃಷ್ಟಿಗಳಾಗ್ತಾ ಇದೆ, ಹಣದ ಸದ್ಬಳಕೆನೂ ಕೂಡ ಆಗ್ತಾ ಇರೋಂಥದ್ದನ್ನ ನಾವು ಕಾಣ್ತಾ ಇದೀವಿ. ನಾನು ಬೇಸಿಕ್ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಅದಕ್ಕೋಸ್ಕರ ನೋಡಿ, ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ಕೊಳ್ಬೇಕು ಅಂತೇಳಿ ಸರ್ಕಾರದ ಜವಾಬ್ದಾರಿ ನಿಮಗೆ ಗೊತ್ತೇ ಇದೆ. ಆಂತರಿಕ ಮತ್ತು ಬಾಹ್ಯ ಸುಭದ್ರತೆ ಜೊತೆಗೆ ಉತ್ತಮ ರಸ್ತೆಗಳು, ವಿದ್ಯುತ್ ಶಕ್ತಿ ಅಂತ ಮೂಲ ಸೌಲಭ್ಯಗಳನ್ನ ಒದಗಿಸ್ತಾ ಇದೆ. ನಿಮಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಬಹಳಷ್ಟು ಬೆಂಬಲವನ್ನ ಕೊಡ್ತಾ ಇದ್ದೀವಿ. ಜೊತೆಗೆ ಅದನ್ನ ಕಾಪಾಡ್ಕೊಳ್ಳುವಂತ ಕೆಲಸನೂ ಕೂಡ ಯಾರದ್ದಾಗಿರುತ್ತೆ? ಸರ್ಕಾರದ ಕೆಲಸ ಆಗಿರುತ್ತೆ. ಸೊ ಆಂತರಿಕ, ಬರೀ ಬಾಹ್ಯವಾಗಿ ಆ ದೇಶ ಈ ದೇಶ ನಮ್ಮನ್ನ ದಾಳಿ ಮಾಡುತ್ತೆ ಅಂತಲ್ಲ, ನಮ್ಮ ಆಂತರಿಕ ಒಂದು ದೇಶಗಳಲ್ಲಿ, ಆಂತರಿಕ ಒಂದು ರಾಷ್ಟ್ರಗಳಲ್ಲಿ ಏನಾಗಿರುತ್ತೆ ಅಂದ್ರೆ, ಬಹಳಷ್ಟು ಗದ್ದಲಗಳು, ಗೊಂದಲಗಳಿರುತ್ತೆ. ನಮ್ಮ ಭದ್ರತೆ ನಾವು ಕಾಪಾಡ್ಕೋಬೇಕು ಅಂದ್ರಾಗ ಉತ್ತಮ ರಸ್ತೆಗಳನ್ನ ಮಾಡ್ಕೊಳ್ಬೇಕು, ವಿದ್ಯುತ್ ಶಕ್ತಿಗಳನ್ನ ತಗೊಳ್ಬೇಕು, ಮೂಲ ಸೌಲಭ್ಯಗಳು, ಪ್ರಾಜೆಕ್ಟ್ಸ್ ಗಳನ್ನ ರೆಡಿ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನದಿಗಳಿಗೆ ಅಣೆಕಟ್ಟು ಕಟ್ತಾರೆ. ನದಿಗಳಿಗೆ ಅಣೆಕಟ್ಟುಗಳನ್ನ ಯಾಕೆ ಕಟ್ತಾರೆ ಅಂತಂದ್ರೆ, ಆ ನದಿ ನೀರು ಪೋಲಾಗಬಾರ್ದು, ಸದ್ಬಳಕೆ ಆಗ್ಬೇಕು, ಎಲ್ಲ ಒಂದು ನೀರಾವರಿ ವ್ಯವಸ್ಥೆಯನ್ನ ಮಾಡ್ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಅಣೆಕಟ್ಟುಗಳನ್ನ ಕಟ್ತಾ ಇದ್ದಾರೆ. ಈ ಅಣೆಕಟ್ಟುಗಳಿಗೆ ಎಷ್ಟು ದುಡ್ಡು ಹೋಗ್ಬೋದು? ಕೋಟ್ಯಂತರ ರೂಪಾಯಿ ದುಡ್ಡು ಹೋಗುತ್ತೆ. ಹಾಗಾದ್ರೆ ಇದು ಎಲ್ಲಿಂದ ಬರುತ್ತೆ ಅಂತಂದ್ರೆ, ಆದಾಯದ ಮೂಲ ಬರುತ್ತೆ. ಸೊ ಹಿಂಗಾಗಿ ಏನ್ ಮಾಡ್ತೀವಿ, ನಮಗ್ ಬೇಕಾಗಿರುವಂತ ನಾವು ಸೌಲಭ್ಯಗಳನ್ನ ತೆಗೆದುಕೊಳ್ತಾ ಹೋಗ್ತೀವಿ. ಸೊ ಇವೆಲ್ಲ ಕೆಲಸ ಮಾಡಿಸ್ಬೇಕು ಅಂದ್ರೆ ಸರ್ಕಾರ ಒಂದು ಪದವನ್ನ ಬಳಕೆ ಮಾಡುತ್ತೆ, ಅದು ತೆರಿಗೆ. ಪ್ರತಿ ಒಂದು ವಸ್ತುಗಳನ್ನ ತಗೊಳ್ಳಿ, ಪ್ರತಿ ಒಂದು ಸೇವೆಗಳನ್ನ ಪಡ್ಕೊಳ್ರಿ, ಅದಕ್ಕೆ ತೆರಿಗೆಗಳು, ಟ್ಯಾಕ್ಸ್ ಅಂತ ಏನ್ ಕರಿತಾ ಇದೀವಿ, ಟ್ಯಾಕ್ಸ್ ಅನ್ನ ಹಾಕ್ತಾ ಹೋಗುತ್ತೆ ಸರ್ಕಾರ. ತುಂಬಾ ಇಂಪಾರ್ಟೆಂಟು ಅಲ್ವಾ? ಕಾನ್ವೊಕೇಶನ್ ಬೇಕಮ್ಮ, ಕಾನ್ವೊಕೇಶನ್ ತೆಗ್ದಿಟ್ಕೊಳ್ರಿ. ಇನ್ನ ಆದ್ಯತೆ ನೀಡೋದು, ಯಾವ್ದಕ್ಕೆ ಆದ್ಯತೆ ನೀಡುತ್ತಪ್ಪ ಅಂತಂದ್ರೆ, ನಾವು ಬಯಸುವಂತ ಎಲ್ಲಾ ಸರಕು ಮತ್ತೆ ಸೇವೆಗಳನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ, ನಮಗ್ ಬೇಕಾಗಿರುವಂತದ್ ಎಲ್ಲ ವಸ್ತುಗಳನ್ನ ತಗೊಳ್ಳೋದು, ಎಲ್ಲ ಸರಕುಗಳನ್ನ ಸೇವೆಗಳನ್ನ ಪಡ್ಕೊಳ್ಲಿಕ್ಕಂತೂ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಕೊರತೆ ಇದೆ. ಸೊ ಅವುಗಳನ್ನ ಕೊಳ್ಳೋದಕ್ಕೋಸ್ಕರ ಬೇಕಾದಂತ ಹಣ ಮಿತವಾಗಿದೆ, ಕೊಳ್ಳೋದಕ್ಕೆ ಕೊರತೆ ಇದೆ. ಹೌದಾ? ಇದು ಪದ ನಮ್ಮಲ್ಲಿ ಬರುವಂತದ್ದು. ಈ ನೋಡಿ, ನಮ್ಮ ಅರ್ಥಶಾಸ್ತ್ರದಲ್ಲಿ ಮುಖ್ಯವಾಗಿ ಪದಗಳು ಬರುತ್ತೆ, ಕೊರತೆ, ಹಾಗೆ ಉದ್ಯೋಗ. ಇವೆಲ್ಲವೂ ಕೂಡ ಅರ್ಥಶಾಸ್ತ್ರದ ಒಂದು ಭಾಷೆಯ ಪದಗಳು ಅಂತ ಕರೆಸ್ಕೊಳ್ತವೆ. ನೋಡಿ, ಉದ್ಯೋಗ ಆಗಿರ್ಬೋದು, ಆದ್ಯತೆ ಆಗಿರ್ಬೋದು, ಸರಕುಗಳು ಮತ್ತೆ ಸೇವೆಗಳಾಗಿರ್ಬೋದು, ಇವನ್ನೆಲ್ಲ ನೋಟ್ ಮಾಡ್ಕೊಳ್ರಿ. ಯಾಕೆ ಈ ಪದಗಳ ಬಗ್ಗೆ ನಿಮಗೆ ಅರ್ಥಗಳನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಬೇಸಿಕ್ ಚಾಪ್ಟರ್. ಸರಕುಗಳು, ಹಾಗೇನೆ ಸೇವೆಗಳು, ಹಣ, ರಫ್ತು, ಆಮದು. ಸೊ ಇವೆಲ್ಲವೂ ಕೂಡ
ಇನ್ನು ಬಹಳಷ್ಟಿದಾವ್. ನನಗೆ ಎಷ್ಟು ನೆನಪಿ ಬರುತ್ತೋ ಅಷ್ಟು ನಾನು ನಿಮಗೆ ಬರೆಸ್ತಾ ಇದ್ದೀನಿ. ಇವೆಲ್ಲವನ್ನು ಕೂಡ ನಾವೇನಂತ ಕರಿತೀವಿ, ಅರ್ಥಶಾಸ್ತ್ರದಲ್ಲಿ ಮುಖ್ಯವಾಗಿ ಬಳಸುವಂತ ಪದಗಳು. ಎಸ್, ಎಲ್ಲವನ್ನು ಕೊಂಡ್ಕೊಳಕ್ ಆಗಲ್ಲ. ಎಲ್ಲವನ್ನ ಕೊಂಡ್ಕೊಳ್ಳಿಕ್ಕು ಅಂತಂದ್ರೆ ನಮಗೆ ದುಡ್ಡಿಲ್ಲ, ಕೊರತೆ ಇದೆ. ಹೀಗಿದ್ದಾಗ ಅತ್ಯಗತ್ಯವಾಗಿರ್ತಕ್ಕಂಥ ಮೊದಲು ಆಯ್ಕೆ ಮಾಡಿಕೊಂಡು ಕಡಿಮೆ ಅಗತ್ಯವಾಗಿರುವಂತ ಬಳಕೆಯನ್ನ ಮುಂದೂಡ್ತಾರೆ. ನೋಡಿ, ನಮಗ್ ಬೇಕಾಗಿರುವಂತ ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಏನ್ ಅವಶ್ಯಕತೆ ಇದೆ ಅದನ್ನ ತರುವಂತದ್ದು, ನಮಗೆ ಅನಾವಶ್ಯಕವಾಗಿರುವಂತ ಥಿಂಗ್ಸ್ ಗಳನ್ನ ತೆಗೆದುಕೊಳ್ಳದೆ ಅದನ್ನ ಹಂಗೆ ಮುಂದೂಡೋ ಅಂತ ಕೆಲಸವನ್ನ ಮಾಡೋದು. ಫಾರ್ ಎಕ್ಸಾಂಪಲ್ ಈಗ ದೇಶ ಆಗಿರ್ಬೋದು ಅಥವಾ ನಮ್ಮ ಕುಟುಂಬದಲ್ಲಾಗಿರ್ಬೋದು, ನಮ್ಮ ಕುಟುಂಬದ ಆದಾಯ ತುಂಬಾ ಕಡಿಮೆ ಇರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಎಲ್ಲವನ್ನ ಪೂರೈಕೆ ಮಾಡಕ್ ಆಗಲ್ಲ. ಊಟಕ್ಕೆ ಬಟ್ಟೆಗೆ ಎಷ್ಟು ಬೇಕೋ ಅಷ್ಟನ್ನ ಮಾಡಿಡೋದು, ನಂತರದಲ್ಲಿ ನಮ್ಮ ಒಂದು ಮೂಲ ತೃಪ್ತಿಗಳನ್ನ ಪಡ್ಕೊಳ್ಬೇಕು ಅಂತಂದಾಗ ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾಪ್ ಮಾಡೋದು. ಈ ತರ ಕೊರತೆಗಳನ್ನ ಕೂಡ ನಾವ್ ಈ ಅರ್ಥಶಾಸ್ತ್ರದಲ್ಲಿ ನೋಡ್ತಾ ಇರ್ತೀವಿ. ಅದೆಲ್ಲ ಮುಂದೆ ನಿಮಗೆ ದೊಡ್ಡದಾಗಿ ಬರ್ತಾ ಹೋಗುತ್ತೆ ಪದ, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಆದ್ದರಿಂದಲೇ ಆಹಾರವು ಚಲನಚಿತ್ರಕ್ಕಿಂತ ಮಹತ್ವವಾದದ್ದು. ಹೌದು, ಈಗ ನಂತರ 150 ರೂಪಾಯಿ ಇದೆ ಅಂತಂದ್ರೆ ಮನೇಲಿ ಅಕ್ಕಿ ಇಲ್ಲ, ಕಾಳಿಲ್ಲ, ಕಡಿ ಇಲ್ಲ, ನಾನು 150 ರೂಪಾಯಿ ಇಟ್ಕೊಂಡು ಫಿಲಂ ನೋಡಕ್ ಹೋಗ್ಬೇಕಾ ಅಥವಾ ನನಗೆ ಬೇಕಾಗಿರೋಂತ ಆಹಾರ ಪದಾರ್ಥಗಳನ್ನ ತಂದು ತಿನ್ಬೇಕಾ? ಏನ್ ಬೇಕಾಗಾದ್ರೆ ನನಗೆ ಫಿಲಂ ನೋಡೋದ್ಕಿಂತಲೂ ಕೂಡ ನನ್ನ ಆಹಾರ ಪದಾರ್ಥಗಳನ್ನ ನಾನು ತಂದು ತಿನ್ಬೇಕಾಗತ್ತೆ, ನನ್ನ ಕುಟುಂಬವನ್ನ ನಾನು ಸದೃಢ ಮಾಡ್ಬೇಕಾಗತ್ತೆ. ಹಂಗಾಗಿ ನನ್ನಲ್ಲಿರುವಂತ ದುಡ್ಡನ್ನ ಬಳಕೆ ಮಾಡಿ ಆಹಾರಕ್ಕೆ ಮೊದಲನೇ ಪ್ರಾಶಸ್ತ್ಯ, ನಂತರದಲ್ಲಿ ಚಲನಚಿತ್ರಕ್ಕೆ ಪ್ರಾಶಸ್ತ್ಯವನ್ನ ಕೊಡೋದು. ಅದಕ್ಕೆ ನಾವೇನಂತ ಕರಿತೀವಿ, ಇದನ್ನ ಆದ್ಯತೆ ನೀಡುವುದು ಅಂತ ಕರಿತೀವಿ. ನಾವ್ ಯಾವ್ದಕ್ ಆದ್ಯತೆ ನೀಡ್ಬೇಕು? ಈಗ ನಮ್ ಕಣ್ಮುಂದ್ ಯಾವ ಎಕ್ಸಾಮ್ ಇದೆ ಸರ್, ನೋಡಿ, ಇದು ನಮ್ ಕಣ್ಮುಂದೆ ಈಗ ಯಾವ ಎಕ್ಸಾಮ್ ಇದೆ? HSTR ಎಕ್ಸಾಮ್ ಇದೆನಾ ಅಥವಾ ನಾವು ಈಗ GPSTR ಎಕ್ಸಾಮ್ ಇದೆನಾ? ನಾವು ಓದ್ತಾ ಇರೋದು ಈಗ HSTR ಎಕ್ಸಾಮ್ಸ್ಗೆ ಅಂತ ಮನ್ಸಲ್ಲಿ ಇಟ್ಕೊಂಡು HSTR ಎಕ್ಸಾಮ್ ಓದ್ತಾ ಇದೀವಿ ಅಂತಂದ್ರೆ ಅದನ್ನ ಪೂರೈಕೆ ಮಾಡ್ಕೊಳ್ಳೋಣ, ನಂತರದಲ್ಲಿ ಮತ್ತೊಂದು ಎಕ್ಸಾಮ್ ಅನ್ನ ಪೂರೈಕೆ ಮಾಡ್ಕೊಳ್ಳೋಣ. ಈ ರೀತಿ ನಾವು ಚಿಂತನೆ ಮಾಡ್ತಾ ಹೋಗುವಂತದ್ದು. ಟ್ರ್ಯಾಕ್ಟರ್ ಅನ್ನ ಕೊಳ್ಳೋದ್ಕಿಂತಲೂ ಕೂಡ ಬೀಜಗಳನ್ನ ಮತ್ತೆ ರಸಗೊಬ್ಬರಗಳನ್ನ ಕೊಳ್ಳೋದು ಹೆಚ್ಚು ಮಹತ್ವ ಅಲ್ವಾ? ಹಿಂಗೆ ಯಾವ್ದು ನಮಗೆ ಅವಶ್ಯಕತೆ ಇರುತ್ತೋ ಆ ವಸ್ತುಗಳನ್ನ ತೆಗೆದುಕೊಳ್ಳುವಂಥದ್ದು, ಬಳಕೆ ಮಾಡ್ಕೊಳ್ಳುವಂಥದ್ದು. ಇದಕ್ಕೆ ನಾವು ಆದ್ಯತೆ ಅಂತ ಕರಿತಾ ಇದೀವಿ. ಯಾವ್ದು ಕಡಿಮೆ ಯಾವ್ದು ಹೆಚ್ಚು ಅಂತ ನಾವೇನ್ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಸೊ ಆ ಡಿವೈಡ್ ಮಾಡುವಂತ ಒಂದು ಪದಕ್ಕೆ ನಾವು ಆದ್ಯತೆ, ಇಂಪಾರ್ಟೆನ್ಸ್ ಅಂತ ಹೇಳಿ ಕರಿತಾ ಇದೀವಿ. ಏನಂತ ಕರಿತೀವಿ? ಇಂಪಾರ್ಟೆನ್ಸ್ ಅಂತೇಳಿ ಕರಿತಾ ಇದೀವಿ. ನೋಡಿ, ಆದ್ಯತೆ ನೀಡಿದಂತಹ ಬಯಕೆಗಳನ್ನ ತೃಪ್ತಿಪಡಿಸ್ಬೇಕು ಅಂದ್ರೆ ಹೆಚ್ಚು ಸಂಪನ್ಮೂಲ ಬೇಕಾಗತ್ತೆ. ಹೌದಾ? ನಮಗೆಲ್ಲ ಬೇಕಾಗಿರುವಂತ ವಸ್ತುಗಳನ್ನ ಕೊಂಡ್ಕೊಳ್ಬೇಕು, ಆ ಬಯಕೆಗಳನ್ನ ತೃಪ್ತಿಪಡಿಸ್ಕೊಳ್ಬೇಕು ಅಂತಂದ್ರೆ ನಮ್ಮಲ್ಲೇನು ಒಂದು 1,000 2,000 ಇದ್ರೆ ನಡೆಯಂಗಿಲ್ಲ. ಈಗಿನ ಕಾಲದಲ್ಲಿ ಸಾಕಷ್ಟು ಸಂಪನ್ಮೂಲದ ಒಂದು ಅಗತ್ಯತೆ ಇದ್ದೇ ಇರುತ್ತೆ. ಅದನ್ನ ನಾವು ಸ್ಪೆಂಡ್ ಮಾಡ್ಲೇಬೇಕಾಗತ್ತೆ. ಆದ್ರಿಂದ ಸಂಪನ್ಮೂಲ ಕೊರತೆ ಇದ್ದಾಗ ನಾವು ಹೆಚ್ಚು ಅಗತ್ಯವುಳ್ಳ ಬಯಕೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದು, ಅವುಗಳ ಮಹತ್ವದ ಆಧಾರದ ಮೇಲೆ ಪಟ್ಟಿ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಇದನ್ನೇ ನಾವು ಆದ್ಯತೆ ಅಂತ ಕರಿತಾ ಇದೀವಿ. ಹಾಗೆ ಕೊರತೆ ಮತ್ತೆ ಆಯ್ಕೆಗಳು ನಾವೆಲ್ಲರೂ ಎದುರಿಸ್ತಕ್ಕಂಥ ಮೂಲಭೂತ ಸಮಸ್ಯೆಗಳು, ಅರ್ಥಶಾಸ್ತ್ರದಲ್ಲಿ ಪ್ರಮುಖ ಸಮಸ್ಯೆಗಳಂತಲೂ ಕೂಡ ಇವು ಗುರುತಿಸ್ಕೊಂಡಿದೆ. ನೆನ್ಪಿಟ್ಕೊಳ್ರಿ. ಸಾಕಮ್ಮ, ಅಷ್ಟನ್ನೇ ಓದ್ಕೊಳ್ರಿ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ನಿಮಗೆ 8th 9th 10th ಝೋನ್ ಅಲ್ಲೇ ಕೇಳ್ತಾರೆ. ಜಾಸ್ತಿ ಏನು ಹೋಗೋ ಅವಶ್ಯಕತೆ ಇಲ್ಲ. ಅಷ್ಟನ್ನೇ ನೀಟಾಗಿ ಓದ್ಕೊಂಡ್ರೆ ಸಾಕೆ ಸರ್. ಅರ್ಥ ಆಯ್ತಾ? ನಿಮ್ ಕಮೆಂಟ್ಸ್ ಗಳು ನೋಡ್ತಾ ಇದ್ದೆ. ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು. ಏನ್ ಮಾಡ್ಲಿ, ಪಾಠ ಕೇಳ್ರಿ ಅಂದ್ರೆ ಪಾಠ ಕೇಳೋದ್ ಬಿಡ್ತಾರೆ, ಇಲ್ಲದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ನನ್ಗೇನ್ ಲಾಸ್ ಇಲ್ಲ, ನಾನು ಆರಾಮಾಗಿ ಹಿಂಗೆ ಕೂತ್ಕೊಂಡು ಹೋಗ್ರಿದ್ರೆ ಹಿಂಗೆ ಕೂತ್ಕೊಂಡು ಹೋಗ್ತೀನಿ. ಈ ಲೆಸನ್ ಇಲ್ಲಿ ಮುಗೀತು ಅಂತ ಅನ್ಬಲ್ಲೆ. ಬಟ್ ಆದ್ರೆ ಲಾಸ್ ಇರೋದು ನಿಮ್ಗೆ ಇದೆ. ಫಸ್ಟ್ ಕ್ಲಾಸ್ ಕೇಳ್ರಿ, ಯಾಕಂದ್ರೆ ಕೆಲವೊಬ್ರಿಗೆ ಅರ್ಥ ಆಗಲ್ಲ ಲೆಸನ್ಸ್ ಗಳಿವೆಲ್ಲ. ಅರ್ಥಶಾಸ್ತ್ರ ಅಂದ್ರೆ ಸ್ವಲ್ಪ ಎಲ್ಲರಿಗೂ ಹೆಡ್ಡೇಕ್ ಇರ್ತದೆ, ಅಷ್ಟು ಸುಲಭವಾಗಿ ಅರ್ಥ ಆಗಂತದ್ದೆಲ್ಲ ಇದು. ನೋಡಿ, ಅರ್ಥಶಾಸ್ತ್ರದ ಅರ್ಥ ನಿಜವಾಗ್ಲೇ ಹೇಳ್ಬೇಕಪ್ಪ ಅಂದ್ರೆ ಅರ್ಥಶಾಸ್ತ್ರವು ಜನರು ತನ್ನ ಅಪರಿಮಿತವಾಗಿರ್ತಕ್ಕಂಥ ಬಯಕೆಗಳು, ಅಲ್ಲಿ ಪರಿಮಿತನೇ ಇಲ್ಲ, ಅಲ್ಲಿ ಬಹಳಷ್ಟು ಲಿಮಿಟೇಷನ್ಸ್ ಮೀರಿದೆ. ಅಪರಿಮಿತವಾಗಿರ್ತಕ್ಕಂಥ ಬಯಕೆಗಳನ್ನ ತೃಪ್ತಿಪಡಿಸಲು ಮಿತವಾಗಿರುವ ಅಥವಾ ಕೊರತೆಯಲ್ಲಿರುವಂತಹ ಸಂಪನ್ಮೂಲದ ಉಪಯೋಗವನ್ನ ಹೇಗೆ ಮಾಡ್ತಾರೆ ಅನ್ನೋದನ್ನ ಪರಿಶೀಲಿಸ್ತಕ್ಕಂಥ ಸಮಾಜ ವಿಜ್ಞಾನವನ್ನ ಅರ್ಥಶಾಸ್ತ್ರ ಅಂತೇಳಿ ಕರೆದ್ರು.
ಅರ್ಥ ಮಾಡ್ಕೊಳ್ಳಿ. ಅರ್ಥಶಾಸ್ತ್ರ ಅಂತಂದ್ರೆ ಏನಪ್ಪ? ಜನರು ತಮ್ಮಲ್ಲಿರ್ತಕ್ಕಂಥ ಅಪರಿಮಿತವಾದ ಬಯಕೆಗಳು ಅವೆಲ್ಲವನ್ನು ತೃಪ್ತಿಪಡಿಸ್ಬೇಕು ಅಂತಂದ್ರೆ ಮಿತವಾಗಿರುವಂತದ್ದು ಸಂಪನ್ಮೂಲ ಉಪಯೋಗವನ್ನ ನಾವು ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದು ಮಾಡ್ಬೇಕು ಅಂತ ಆಸೆ ಆಕಾಂಕ್ಷೆಯಿಂದ ಇದ್ದೀನಿ ಅಂತಂದಾಗ ನನಗೆ ಮಿತವಾಗಿರ್ತಕ್ಕಂಥ ಸಂಪನ್ಮೂಲ ಇದೆ. ಆ ಮಿತವಾಗಿರುವಂತ ಸಂಪನ್ಮೂಲವನ್ನ ನಾನು ನನ್ನ ಒಂದು ತೃಪ್ತಿಯನ್ನ ಹೇಗ್ ಪಡ್ಕೊಳ್ತೀನಿ, ಹೇಗ ಸಂಪನ್ಮೂಲದ ನಾನು ತೃಪ್ತಿಯನ್ನ ಪಡ್ಕೊಳ್ತೀನಿ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಲ್ಲ, ಅಂತ ಒಂದು ಪರಿಶೀಲನೆ ಮಾಡುವಂತ ಸಮಾಜ ವಿಜ್ಞಾನವನ್ನ ಅರ್ಥಶಾಸ್ತ್ರ ಅಂತೇಳಿ ಕರೆದ್ರು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಅರ್ಥಶಾಸ್ತ್ರವನ್ನ ವಿವಿಧ ರೀತಿಗಳಲ್ಲಿ ವ್ಯಾಖ್ಯಾನಿಸಿದ್ರು ಕೂಡ ಮೇಲಿನ ವಾಕ್ಯ ಅತ್ಯಂತ ಮೂಲ ಅಂತ ಹೇಳಿ ಕರಿತಾ ಇದೀವಿ. ಯಾಕಪ್ಪ ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡ್ಬೇಕು? ಯಾಕೆ ಮಾಡ್ಬೇಕು ನೀವೇ ಹೇಳ್ಬಿಡ್ರಿ. ನಿಮ್ಮಿಂದನೇ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ. ಯಾಕೆ ಮಾಡ್ಬೇಕ್ರಿ? ನೀವ್ ಒಂದೊಂದೇ ಆನ್ಸರ್ ಹೇಳ್ತಾ ಹೋಗ್ರಿ ನೋಡ. ಅರ್ಥಶಾಸ್ತ್ರದ ಅಧ್ಯಯನ ಯಾಕೆ ಬೇಕು? ಬಹಳ ಜನಕ್ಕೆ ಫೇವ್ರೇಟ್ ಅಲ್ವಾ? ಇನ್ನ ಕೆಲವೊಬ್ರಿಗೆ ಫೇವ್ರೇಟ್ ಇಲ್ಲ. ಯಾಕೆ ಅರ್ಥಶಾಸ್ತ್ರವನ್ನ ಓದ್ಬೇಕು? ಬೇಗ ಫಟಾಫಟ್ ಒಬ್ರದ್ದು ಆನ್ಸರ್ ಬರಲ್ಲ. ಮೈ ಫೇವ್ರೇಟ್ ಸಬ್ಜೆಕ್ಟ್ಸ್ ಅಂತ ಹೇಳ್ತೀರಾ ಎಲ್ರು? ಆನ್ಸರ್ ಅಂತೂ ಬರ್ಲೇ ಇಲ್ಲ. ನಾನು ಕೊಟ್ಟಿದ್ದೀನಿ ಇಲ್ಲಿ, ನೀವು ಸಮಪ್ ಮಾಡಿ ಒಂದು ಎರಡೆರಡರಲ್ಲಿ ಹೇಳ್ಬಿಡ್ರಿ. ಬಯಕೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಸಾವಿತ್ರಿ ಬೀರಾದವ್ರು ಹೇಳ್ತಾರೆ, ಬಯಕೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಅರ್ಥಶಾಸ್ತ್ರದ ಮಹತ್ವ ಬೇಕು. ಜೀವನ ನಿರ್ವಹಣೆಗೆ, ಮತ್ತೆ ಉತ್ಪಾದನೆ ಬಗ್ಗೆ ತಿಳ್ಕೊಳ್ಳಿಕ್ಕೆ, ನಮ್ಮ ಬಯಕೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ. ನೆಕ್ಸ್ಟ್ ಮತ್ತೇನು ಆನ್ಸರ್ ಬರ್ಲೇ ಇಲ್ಲಲ್ಲ. ಹಣಕಾಸು ತಿಳಿಯಲು, ಬಯಕೆಯನ್ನ ಈಡೇರಿಸುವ ಸಲುವಾಗಿ. ಓಕೆ. ಆರ್ಥಿಕ ಚಟುವಟಿಕೆಗಳನ್ನ ತಿಳಿಯಲು, ಜೀವನ ನಿರ್ವಹಣೆ, ಸಂಪನ್ಮೂಲಗಳ ಬಳಕೆ ಮಾಡೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದು. ಎಸ್, ವೆರಿ ಗುಡ್. ಓಕೆ, ಐ ಅಗ್ರಿ ವಿತ್ ಯು. ನೆಕ್ಸ್ಟ್ ಹೋಗೋಣ. ಅರ್ಥಶಾಸ್ತ್ರದ ಅಧ್ಯಯನ ಮಾಡ್ಬೇಕು. ಯಾಕೆ ಮಾಡ್ಬೇಕಪ್ಪ ಅರ್ಥಶಾಸ್ತ್ರದ ಅಧ್ಯಯನ ಅಂತಂದ್ರೆ, ಅಪರಿಮಿತ ಬಯಕೆಗಳದವು ನಮ್ಮಲ್ಲಿ. ಅಪರಿಮಿತ ಬಯಕೆಗಳ ಸನ್ನಿವೇಶ ಅಂದ್ರೆ ನಮ್ಗೆ ಬಹಳಷ್ಟು ಬಯಕೆಗಳದವ, ಅವು ಬಗೆಹರಿಲಾರ್ದಂತ ಬಯಕೆಗಳಿದಾವ. ಅಂತ ಸಂದರ್ಭದಲ್ಲಿ ಸಂಪನ್ಮೂಲ ಕೊರತೆಗಳನ್ನ ಪರಿಗಣಿಸ್ಬೇಕು. ಸಂಪನ್ಮೂಲ ಸಾಕಷ್ಟು ಕೊರತೆಗಳದಾವ. ಕೊರತೆ ಇದ್ದ ಮೇಲೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಅಪರಿಮಿತ ಬಯಕೆಗಳು ಅಂದ್ರೆ ಅನ್ಲಿಮಿಟೆಡ್ ಒಂದು ಬಯಕೆಗಳು ಅಂತ ಕರಿತಾ ಇದೀವಿ. ಆ ಬಯಕೆಗಳನ್ನ ನಾವು ಈಡೇರಿಸ್ಕೊಳಕ್ ಆಗಲ್ಲ. ಯಾಕಾಗಲ್ಲ ಅಂದ್ರೆ ಅರ್ಥಶಾಸ್ತ್ರ ಜ್ಞಾನ ಬೇಕು. ಸಂಪನ್ಮೂಲಗಳ ಉಪಯೋಗದಲ್ಲಿ ಆದ್ಯತೆಯನ್ನ ನೀಡ್ಬಿಟ್ಟು ಅವುಗಳಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು ಥಿಂಕ್ ಮಾಡಕ್ ಬರ್ಬೇಕು. ಆದ್ಯತೆ ನೀಡೋದನ್ನ ಕಲಿಬೇಕು. ನನಗೆ ಯಾವ್ದು ತುಂಬಾ ಇಂಪಾರ್ಟೆಂಟ್ ಇದೆ ಅದನ್ನ ತಗೊಳ್ಳೋದು, ಇಂಪಾರ್ಟೆಂಟ್ ಇಲ್ದೇ ಇರೋದನ್ನ ನೆಗ್ಲೆಕ್ಟ್ ಮಾಡೋದು. ಈ ತರ ಒಂದು ಚಿಂತನೆ ನಮಗೆ ಬೇಕಾಗತ್ತೆ. ದೆನ್ ನೋಡ್ರಿ, ಸಂಪನ್ಮೂಲಗಳ ಉಪಯೋಗದಲ್ಲಿ ಮಿತವ್ಯಯವನ್ನ ಮಾಡೋದು. ಇದೆ ಅಂತೇಳಿ ಸಂಪನ್ಮೂಲವನ್ನ ಹಾಳು ಮಾಡುವಂತದ್ದಲ್ಲ. ಅವುಗಳನ್ನ ಉಪಯೋಗ ಮಾಡುವ ಸಂದರ್ಭದಲ್ಲಿ ಅಧಿಕ ದಕ್ಷತೆ ಮಾರ್ಗಗಳನ್ನ ಬಳಕೆ ಮಾಡುವಂಥದ್ದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಚೆನ್ನಾಗಿದೆ, ಎಲ್ಲ ಇದೆ ಅಂತೇಳಿ ಬೆಳಗಿಂದ ಸಂಜೆವರೆಗೂ ಕೂಡ ಕರೆಂಟ್ ಅನ್ನು ಎಲ್ಲಾ ಕಡೆ ಹಾಕೊಂಡು ಉರ್ಸೋದ್ರಿಂದ ಏನಾಗುತ್ತೆ, ಅಲ್ಲಿ ಸಂಪನ್ಮೂಲ ಹಾಳಾಗುತ್ತೆ, ಎಲೆಕ್ಟ್ರಿಸಿಟಿ ಹಾಳಾಗುತ್ತೆ. ಕೊನೆಗೆ ಕರೆಂಟಿನ ಬಿಲ್ ಜಾಸ್ತಿ ಬರೋದು ನಮ್ಗೇನೆ. ಅಂತ ಒಂದು ಸಂದರ್ಭದಲ್ಲಿ ಅಧಿಕ ದಕ್ಷತೆ ಮಾರ್ಗಗಳನ್ನ ಅನುಸರಿಸ್ಬೇಕು. ನಮ್ದು ಏನ್ ಕೆಲಸ ಆಗುತ್ತೋ ಅವಾಗ ಲೈಟ್ ಆಫ್ ಮಾಡ್ಕೊಂಡು ಹೊರಗಡೆ ಹೋಗೋದು. ಈ ತರ ಒಂದು ಜ್ಞಾನವನ್ನ ಪಡ್ಕೋಬೇಕಾಗತ್ತೆ. ಇನ್ನ ಕುಟುಂಬ ಮತ್ತೆ ರಾಷ್ಟ್ರದ ಏಳಿಗೆಗೋಸ್ಕರ ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗ್ಬೇಕು. ಕೆಲಸ ಮಾಡ್ಬೇಕು, ಮನುಷ್ಯ ಕೆಲಸ ಮಾಡ್ಬೇಕು, ಉದ್ಯೋಗವನ್ನ ಹರಿಸ್ಬೇಕಾಗತ್ತೆ. ಉದ್ಯೋಗವನ್ನ ತಗೊಂಡಿಲ್ಲ ಅಂತಂದ್ರೆ ಏನಾಗತ್ತೆ, ರಾಷ್ಟ್ರದ ಏಳಿಗೆನೂ ಆಗಲ್ಲ, ತನ್ನ ಕುಟುಂಬದ ನಿರ್ವಹಣೆನೂ ಮಾಡಕ್ಕೆ ಆಗಲ್ಲ. ಕೆಲಸ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಕೆಲಸ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಆದಾಯನೇ ಇಲ್ಲ ಅಂತ ಅನ್ಬೋದು. ಆತ ಆರ್ಥಿಕ ಚಟುವಟಿಕೆನ ಹೇಗ್ ನಿಭಾಯಿಸ್ತಾನೆ? ಸಾಧ್ಯ ಇಲ್ಲ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ. ಹಂಗೆ ಸರ್ಕಾರದ ಆದಾಯಕ್ಕೆ ಕೊಡುಗೆಯನ್ನ ನೀಡ್ಬೇಕು. ಅದಕ್ಕೆ ಅಭಿವೃದ್ಧಿ ಪರ ಮತ್ತೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಕೈಗೊಳ್ಳುವಲ್ಲಿ ಸಹಾಯ ಮಾಡ್ಬೇಕು. ಹೆಂಗಪ್ಪ ಅಂದ್ರೆ, ಇದಕ್ಕೆ ಹೆಂಗ್ ಮೇಡಮ್, ಇದಕ್ಕೆ ಹೆಂಗ್ ದುಡ್ಡು ಕೊಡಕ್ಕಾಗತ್ತಾ ಅಂತ ನೀವು ಕೇಳ್ಬೋದು. ದುಡ್ಡು ಕೊಡಕ್ಕಾಗಲ್ಲ. ನಾವು ಗಳಿಸುವಂತ ದುಡ್ಡಿನಲ್ಲಿ ಟ್ಯಾಕ್ಸ್ ಗಳನ್ನ ಮುರಿತಾ ಹೋಗುತ್ತಾ, ಟ್ಯಾಕ್ಸ್ ಗಳ ಮೂಲಕ ಸರ್ಕಾರಕ್ಕೆ ಕೊಡುಗೆಗಳನ್ನ ಕೊಡೋದು, ಅಭಿವೃದ್ಧಿ ಪರ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಸಹಾಯವನ್ನ ಮಾಡುವಂತದ್ದು ನಮ್ ಕೆಲ್ಸ. ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಾದಂತ ಬಡತನ, ನಿರುದ್ಯೋಗ, ಹಣದುಬ್ಬರ ಮುಂತಾದಂತಹ ಎಲ್ಲ ಒಂದು ಅಂಶಗಳಿಗೆ ಪರಿಹಾರವನ್ನ ಒದಗಿಸ್ಲಿಕ್ಕೋಸ್ಕರ ನಮಗೆ ಅರ್ಥಶಾಸ್ತ್ರದ ಜ್ಞಾನ ಬೇಕೇ ಬೇಕು. ಬಡತನ ಯಾಕಿದೆ, ನಿರುದ್ಯೋಗ ಯಾಕಿಷ್ಟ ತಾಂಡವ ಆಡ್ತಾ ಇದೆ, ಹಣದುಬ್ಬರ ಯಾಕಾಗಿದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ನಾವು ತಿಳ್ಕೋಬೇಕು.
ತಿಳ್ಕೊಂಡಿದ್ದು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ಬೇಕು. ಓಕೆ, ರಾಷ್ಟ್ರದ ನಿರೀಕ್ಷಿತ ಪ್ರಗತಿ ಮತ್ತೆ ಅಭಿವೃದ್ಧಿಗೆ ಉತ್ತಮವಾದಂತಹ ಮಾರ್ಗಗಳನ್ನ ರೂಪಿಸ್ಕೊಂಡು ಅನುಷ್ಠಾನಗೊಳಿಸ್ಬೇಕಾಗತ್ತೆ. ಸೊ ಇವೆಲ್ಲವೂ ಏನಪ್ಪಾ ಅಂದ್ರೆ ಅರ್ಥಶಾಸ್ತ್ರವನ್ನ ಓದೋದರ ಒಂದು ಮಹತ್ವ ಅಂತೇಳಿ ನಾವು ಗುರ್ತಿಗೆ ತೆಗೆದುಕೊಳ್ಬಹುದು. ಹೌದೇನ್ರಿ? ಎಸ್, ವೆರಿ ಗುಡ್, ವೆರಿ ಗುಡ್. ಹಾಗಾದ್ರೆ ಅರ್ಥಶಾಸ್ತ್ರದಲ್ಲಿ ಇನ್ನೊಂದು ಪದ ಬರುತ್ತೆ, ಆರ್ಥಿಕ ಚಟುವಟಿಕೆಗಳು. ಏನಿದು ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಹೇಳಿ ನೋಡೋಣ. ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಏನು? ನೋಡಿ, ನಾವು ದಿನನಿತ್ಯ ನಮ್ಮ ಒಂದು ಮನೆಯಲ್ಲಿ ಅಥವಾ ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಉಪಯೋಗಿಸ್ತಾ ಇರ್ತೀವಿ. ಕೆಲವೊಂದು ಸರಕು ಸೇವೆಗಳ ಪೂರೈಕೆ ಮಿತವಾಗಿರುತ್ತೆ. ಅವುಗಳ ಉಚಿತವಾಗಿ ದೊರೆಯಲಿಕ್ಕೆ ಸಾಧ್ಯ ಇಲ್ಲ. ಅವುಗಳೆಲ್ಲ ಉಚಿತವಾಗಿ ಸಿಗುತ್ತಾ? ಸಿಗಲ್ಲ. ಅವುಗಳನ್ನ ಕೊಂಡ್ಕೊಳ್ಳೋದಕ್ಕೆ ನಾವು ಹಣವನ್ನು ನೀಡಬೇಕು. ಹೌದಾ? ಸೊ ಈಗ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಎಲ್ಲವೂ ಕೂಡ ಫ್ರೀ ಆಗಿ ಸಿಗಲ್ಲ. ಸಿಗುತ್ತೇನ್ರಿ? ಫ್ರೀ ಆಗಿ ಸಿಗಕ್ಕೆ ಸಾಧ್ಯನೇ ಇಲ್ಲ. ಎಲ್ಲವನ್ನ ಕೂಡ ಕೊಂಡ್ಕೊಳ್ಳಿಕ್ಕೆ ನಮಗೆ ಹಣ ಬೇಕು, ಹಣ ನೀಡಬೇಕು. ಯಾರೇ ಆಗ್ಲಿ ಒಂದ್ ಸಣ್ಣ ಪೆಪ್ಪರ್ಮೆಂಟ್ ತರಬೇಕು ಅಂದ್ರೂ ಕೂಡ ಅದಕ್ಕೆ ಹಣ ಬೇಕು. ಹಣ ಇಲ್ಲ ಅಂತಂದ್ರೆ ಯಾರು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸರಕು ಮತ್ತೆ ಸೇವೆಗಳನ್ನ ಆರ್ಥಿಕ ಸರಕುಗಳು ಮತ್ತೆ ಸೇವೆಗಳು ಅಂತ ಕರಿತೀವಿ. ಯಾಕೆ ಅಂದ್ರೆ ದುಡ್ಡಿನ ಮೂಲಕ ಬರುವಂತವೆಲ್ಲ, ಅದಕ್ಕೆ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತ ಸರಕು ಮತ್ತೆ ಸೇವೆಗಳು ಅಂತ ಕರಿತಾ ಇದ್ವಿ. ಸೊ ನಮ್ಮಲ್ಲಿರ್ತಕ್ಕಂಥ ಬಯಕೆಗಳನ್ನ ತೃಪ್ತಿಪಡಿಸ್ಕೋಬೇಕು. ಅದಕ್ಕೆ ತೃಪ್ತಿಪಡಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಹಣ ಮತ್ತೆ ಸಂಪತ್ತನ್ನ ಗಳಿಸ್ಬೇಕು. ಗಳಿಸಿ ನಾವೇನ್ ಮಾಡೋದು? ಅವುಗಳನ್ನ ನಮ್ ಕೈಯಲ್ಲಿ ಸಿಗೋ ರೀತಿ ಮಾಡ್ಕೊಂಡು ಬೇರೆ ಬೇರೆ ಚಟುವಟಿಕೆಗಳನ್ನ ನಾವೇನಂತ ಕರಿತೀವಿ? ಆರ್ಥಿಕ ಚಟುವಟಿಕೆಗಳು ಅಂತ ಕರಿತಾ ಇದೀವಿ. ಅಂದ್ರೆ ಹಣದ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆಗಳು. ಅದರಲ್ಲಿ ಉತ್ಪಾದನೆ, ಅನುಭೋಗ, ವಿನಿಮಯ ಮತ್ತು ಹಂಚಿಕೆ ಎಂಬ 4 ವಿಧಗಳು ಬರುತ್ತೆ. ನೋಡಿ, ಆರ್ಥಿಕ ಚಟುವಟಿಕೆಯ ಪ್ರಮುಖ 4 ವಿಧಗಳು ಅಂತಂದ್ರೆ ಉತ್ಪಾದನೆ, ಪ್ರೊಡಕ್ಷನ್, ಪ್ರಾಡಕ್ಟ್ ಅಂತ ಹೇಳ್ಬೋದು, ಅಥವಾ ಅನುಭೋಗ, ವಿನಿಮಯ ಮತ್ತೆ ಹಂಚಿಕೆ. ಇವೆಲ್ಲವೂ ಕೂಡ ತುಂಬಾ ಅಗತ್ಯವಾಗಿ ಬೇಕಾಗಿರುವಂತಹ ಪ್ರಮುಖ ಅಂಶಗಳು ಅಲ್ವಾ? ಎಸ್, ವೆರಿ ಗುಡ್, ಕರೆಕ್ಟ್ ಆಗಿ ಹೇಳ್ತಾ ಇದೀರ. ಮೊದಲನೇದು ಉತ್ಪಾದನೆ ಅಂತ ಹೇಳ್ತಾ ಇದೀವಿ. ಏನು ಉತ್ಪಾದನೆ ಮಾಡ್ತಾ ಇದೀವಿ? ಸರಕು ಮತ್ತೆ ಸೇವೆಗಳನ್ನ ಉತ್ಪಾದಿಸ್ತಕ್ಕಂಥ ಕಾರ್ಯಗಳನ್ನ ಉತ್ಪಾದಕ ಚಟುವಟಿಕೆಗಳು ಅಂತ ಕರಿತಾ ಇದೀವಿ. ಸರಕುಗಳಾಗಿರ್ಬೋದು ಅಥವಾ ಸೇವೆಗಳಾಗಿರ್ಬೋದು, ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಹೇಳಿದ್ವಿ. ಯಾವುದೇ ಆಗಿರ್ಬೋದು, ಇಲ್ಲಿ ಉತ್ಪಾದನೆ ಮಾಡುವಂತ ಕೆಲಸ. ನೋಡಿ, ಕೃಷಿ ಮಾಡೋದು, ಪಶುಸಂಗೋಪನೆ ಮಾಡೋದು, ಮೀನುಗಾರಿಕೆಯನ್ನ ಮಾಡುವಂಥದ್ದು, ಗಣಿಗಾರಿಕೆ, ಅರಣ್ಯ ಅಭಿವೃದ್ಧಿ, ಇವೆಲ್ಲ ಒಂದು ಕೈಗಾರಿಕೆಗಳು, ಜೊತೆಗೆ ಸಾರಿಗೆ ಸಂಪರ್ಕ, ಇವೆಲ್ಲವನ್ನ ನಾವು ಉತ್ಪಾದನಾಂಗಗಳಿಗೆ ಸೇರಿಸಲ್ಪಡ್ತಾ ಹೋಗ್ತೀವಿ. ಸೊ ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ಅನುಭೋಗಿಗಳು, ಅನುಭೋಗ ಅಂದ್ರೇನು? ಈ ಆರ್ಥಿಕ ಚಟುವಟಿಕೆಯಲ್ಲಿ ಬರುವಂತಹ ಮತ್ತೊಂದು ಪದ ಅಂತಂದ್ರೆ ಅನುಭೋಗ. ಅನುಭೋಗ ಅಂದ್ರೆ ಈ ಸರಕುಗಳನ್ನ ಮತ್ತೆ ಸೇವೆಗಳನ್ನ ಉತ್ಪಾದಿಸುವುದರ ಮಾನವರ ಅನುಭೋಗದ ಸಲುವಾಗಿ ಅಲ್ವಾ? ಸರಕುಗಳು ಸೇವೆಗಳು ಯಾತಕ್ಕೋಸ್ಕರ ಇಲ್ಲಿ ಉತ್ಪಾದನೆ ಮಾಡ್ತಾರೆ ಅಂದ್ರೆ ಮನುಷ್ಯನಿಗೆ ಬೇಕಾಗಿದೆ ಅನುಭೋಗ. ಯಾರಿಲ್ಲಿ ಅನುಭೋಗಿ? ಮನುಷ್ಯ. ಸೊ ಮನುಷ್ಯ ತನಗೆ ಬೇಕಾಗಿರೋಂಥ ವಸ್ತುಗಳನ್ನ ತೆಗೆದುಕೊಳ್ತಾ ಇದ್ದಾನೆ ಅಂದ್ರೆ ಅದು ಅನುಭೋಗ. ಆದ್ರೂ ಒಂದು ಉದ್ದೇಶಕ್ಕೋಸ್ಕರ ಮನುಷ್ಯ ತನ್ನ ಆಸೆಗಳನ್ನ, ಬಯಕೆಗಳನ್ನ, ಸೇವೆಗಳನ್ನ ಮತ್ತೆ ಸರಕುಗಳನ್ನ ಕೊಂಡ್ಕೊಳ್ತಾನೆ, ಅವುಗಳನ್ನೆಲ್ಲ ತೃಪ್ತಿಪಡಿಸ್ಕೊಳ್ಬೇಕು ಅಂತೇಳಿ. ಸೊ ಇಂತಹ ಚಟುವಟಿಕೆಗಳನ್ನ ಅನುಭೋಗಿಸುವನು ಯಾರಿಲ್ಲಿ? ನಾವೇ, ಕಸ್ಟಮರ್ಸ್, ಗ್ರಾಹಕರು ಅಂತ ಏನ್ ಕರಿತಾ ಇದೀವಿ. ಸೊ ಅವರು, ಅರ್ಥ ಆಯ್ತಾ? ದೆನ್ ವಿನಿಮಯ, ಡಿಸ್ಟ್ರಿಬ್ಯೂಷನ್ ಅಂತ ಕರಿತಾ ಇದ್ವಿ. ಸೊ ಒಬ್ರಿಂದ ಒಬ್ರಿಗೆ ವಿನಿಮಯ ಆಗುವಂಥದ್ದು. ವಿನಿಮಯ ಅಂದ್ರೆ ಹೇಗೆ? ಉತ್ಪಾದಕರು ಅಂದ್ರೆ ಏನು? ಈಗ ಸ್ಟಾರ್ಟಿಂಗ್ ಪರ್ಸನ್ ಅಂತ ಹೇಳ್ತೀವಿ, ಪ್ರಾಥಮಿಕ ವಲಯದಲ್ಲಿ ಬರುವಂತದ್ದು. ಈ ಉತ್ಪಾದಕರೇನಿದ್ದಾರೆ, ಉತ್ಪಾದನೆ ಮಾಡಿರ್ತಕ್ಕಂಥ ಸರಕುಗಳು ಮತ್ತೆ ಸೇವೆಗಳನ್ನ ಅನುಭೋಗಿಗಳಿಗೆ ತಲುಪಿಸ್ಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಇರುತ್ತೆ. ನಿಮಗೆ ಗೊತ್ತಿರ್ಬೋದು, ಯಾವುದೇ ಒಂದು ವಸ್ತು ಹಂಗೇನೆ ಬಂದು ಸೇರಲ್ಲ ಮನೆಗೆ. ಅದೇನಾಗುತ್ತೆ? ಮಾರುಕಟ್ಟೆ ವ್ಯವಸ್ಥೆ, ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳೆಲ್ಲ ಇರ್ತಾರೆ. ಸೊ ಈ ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಇರುತ್ತೆ. ಈ ವ್ಯವಸ್ಥೆಯಲ್ಲಿ ಸರಕುಗಳು ಮತ್ತೆ ಅವುಗಳ ಸಂಗ್ರಹ,
ಸಾರಿಗೆ, ಮಾರಾಟ, ಕೊಳ್ಳೋದು, ಇವೆಲ್ಲ ಕಾರ್ಯಗಳು ಕೂಡ ಅಲ್ಲಿರುತ್ತೆ. ಇವುಗಳನ್ನ ವಿನಿಮಯ ಅಂತೇಳಿ ಕರಿತಾ ಇದೀವಿ. ಹಂಚಿಕೆ, ಅಲ್ಲಿ ವಿನಿಮಯ ಆಯ್ತು ಒಬ್ರಿಂದ ಒಬ್ರಿಗೆ. ಕೃಷಿ ಮಾಡಿದವನು ತಂದು ಅಲ್ಲಿ ಒಂದು ಗೋಡನ್ ನಲ್ಲಿ ಹಾಕ್ತಾನೆ, ಅವ್ರಿಗೆ ಕೊಡ್ತಾನೆ. ಇದೆಲ್ಲ ಆದ್ಮೇಲೆ ಹಂಚಿಕೆ ಆಗುತ್ತೆ. ಹಂಚಿಕೆ ಅಂತಂದ್ರೆ ಒಬ್ರಿಂದ ಒಬ್ರಿಗೆ ಏನಾಗೋದು, ಇಲ್ಲಿ ಹಂಚಿಕೆ ಆಗೋದು, ವಸ್ತುಗಳನ್ನ ಕೊಂಡ್ಕೊಳ್ಳುವಂಥದ್ದು. ಹೆಂಗಪ್ಪ ಅಂದ್ರೆ ಸರಕುಗಳು ಮತ್ತೆ ಸೇವೆಗಳ ಉತ್ಪಾದನೆಯಿಂದ ಏನಾಗುತ್ತೆ, ಪಡೆದಂತ ಆದಾಯವನ್ನ ಉತ್ಪಾದನೆಗೆ ಸಹಕಾರ ನೀಡಿದ ಉತ್ಪನ್ನಾಂಗಗಳಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಹಂಚ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಭೂಮಿಗೆ, ಶ್ರಮಕ್ಕೆ, ಬಂಡವಾಳಕ್ಕೆ, ಉದ್ಯಮಶೀಲತೆಗೆ, ಸಂಘಟನೆಗೆ, ಇದಕ್ಕೆಲ್ಲಾನು ಕೂಡ ಅವ್ರು ಏನ್ ಮಾಡ್ತಾರೆ, ಹಂಚಿಕೆಯನ್ನ ಮಾಡ್ಬೇಕಾಗತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಹಲವಾರು ಚಟುವಟಿಕೆಗಳು ಆರ್ಥಿಕ ಅಲ್ದಂಗಿದ್ರು ಕೂಡ ನಂತರದಲ್ಲಿ ಏನಪ್ಪಾ ಅಂದ್ರೆ ಆರ್ಥಿಕ ಚಟುವಟಿಕೆಗಳು ಅಂತ ಅನ್ಸ್ಕೊಳ್ಳುತ್ತೆ. ಹೇಗೆ ಅಂತಂದ್ರೆ ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಉಚಿತ ಪಾಠ ಅಂತೇಳಿ ನೀಡ್ತಾನೆ, ಆದ್ರೆ ಅದು ಆರ್ಥಿಕ ಚಟುವಟಿಕೆ ಅಂತ ಅನ್ಸ್ಕೊಳ್ಳಲ್ಲ. ಉಚಿತ ಪಾಠ ಕೊಡ್ತಾ ಇದ್ದಾನೆ. ಉಚಿತ ಪಾಠ ಕೊಟ್ಟಿಲ್ಲ ಅಂತಂದ್ರೆ ಅದು ಶಿಕ್ಷಕ ದುಡ್ಡು ತಗೊಂಡು ಟೀಚ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದನ್ನ ಆರ್ಥಿಕ ಚಟುವಟಿಕೆ ಅಂತ ಕರಿತಾ ಇದೀವಿ. ಇದು ಹಂಚಿಕೆ. ಫ್ರೀಯಾಗಿ ಕೊಟ್ಟಾಗ ಅದು ಆರ್ಥಿಕ ಚಟುವಟಿಕೆ ಅಲ್ಲ. ಫ್ರೀಯಾಗಿ ಕೊಡದೇ ಇದ್ದಾಗ ನಾವ್ ಅದನ್ನ ಏನ್ ಮಾಡ್ತೀವಿ, ದುಡ್ಡು ತಗೊಂಡು ಆ ಪಾಠವನ್ನ ಹೇಳಿದ್ವಿ ಅಂತಂದ್ರೆ ಅದಕ್ಕೆ ಆರ್ಥಿಕ ಚಟುವಟಿಕೆ ಅಂತ ಹೇಳಿ ನಾವಿದ್ನ ಕರಿತಾ ಇದೀವಿ. ತುಂಬಾ ಇಂಪಾರ್ಟೆಂಟು, ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಅರ್ಥಶಾಸ್ತ್ರವನ್ನ ಸೂಕ್ಷ್ಮವಾಗಿ ಮತ್ತೆ ವಿಶಾಲಾತ್ಮಕವಾಗಿ ನೋಡೋದಾದ್ರೆ ಅರ್ಥಶಾಸ್ತ್ರದ ವ್ಯಾಪ್ತಿ ಹೇಗಿದೆ. ಎಸ್, ಈಗೆಲ್ಲ ರೆಡಿ ಇದೀರಾ ಅಂತ ಅನ್ಕೊಂಡಿದೀನಿ. ನೋಡೋಣ. ಅರ್ಥಶಾಸ್ತ್ರವು ಮಾನವನ ಆರ್ಥಿಕ ಚಟುವಟಿಕೆಗಳನ್ನ ಅಧ್ಯಯನ ಮಾಡುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಮಾನವನ ಆರ್ಥಿಕ ಚಟುವಟಿಕೆಗಳನ್ನ ಅದು ಅಧ್ಯಯನ ಮಾಡುತ್ತೆ ಅಂದ್ರೆ ಬಹಳ ವಿಶಾಲವಾದಂತ ರೂಪವನ್ನ ಅದು ಹೊಂದಿದೆ ಅಂತ ನಾವ್ ಹೇಳ್ತಾ ಇದೀವಿ. ಓಕೆ, ಹಾಗಾದ್ರೆ ವಿವಿಧ ಆರ್ಥಿಕ ಚಟುವಟಿಕೆಗಳನ್ನ ಅಧ್ಯಯನ ಮಾಡ್ಲಿಕ್ಕೋಸ್ಕರ ಅದನ್ನ ಸೂಕ್ಷ್ಮ ಅರ್ಥಶಾಸ್ತ್ರ, ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಥವಾ ಮೈಕ್ರೋ ಅಂಡ್ ಮ್ಯಾಕ್ರೋ ಅಂತೇಳಿ ಎರಡ್ ರೀತಿಯಾಗಿ ಆ ಒಂದು ಆರ್ಥಿಕ ಚಟುವಟಿಕೆಗಳನ್ನ ಅಧ್ಯಯನ ಮಾಡೋದಕ್ಕೆ ಇರುವಂತಹ ಅರ್ಥಶಾಸ್ತ್ರವನ್ನ ಎರಡ್ ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ. ಹಾಗಾದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು, ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂದ್ರೆ ಏನು, ನೀವ್ ಹೇಳಿ ನೋಡೋಣ. ಈಗ ಮೈಕ್ರೋ ಎಕನಾಮಿಕ್ಸ್ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಈಗ ನೀವ್ ಹೇಳ್ಬೋದು. ಎಷ್ಟು ಮಾರ್ಕ್ಸ್ ಇರುತ್ತೆ ಈ ಒಂದು ಕಾನ್ಸೆಪ್ಟ್ ಮೇಲೆ? ಏನಿಲ್ಲ ಅಂದ್ರೂ 1 ಮಾರ್ಕ್ಸ್ ಆದ್ರೂ ಬಂದೇ ಬರುತ್ತೆ ಎಕ್ಸಾಮ್ ಅಲ್ಲಿ. 1 or 2 ಮಾರ್ಕ್ಸ್ ಇದ್ರಲ್ಲಿ ಬರುತ್ತೆ, ನೆನ್ಪಿಟ್ಕೊಂಡಿರಿ. ಕ್ವಶನ್ಗೆ ಆನ್ಸರ್ ಮಾಡಿ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೇನು, ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂದ್ರೆ ಏನು? ಯಾರ್ದು ಆನ್ಸರ್ ಬರ್ತಾ ಇಲ್ಲ, ನಾನೇ ಆನ್ಸರ್ ಮಾಡ್ಬಿಡ್ತೀನಿ, ಫಟಾಫಟ್ ಬರಲ್ಲ. ಅತ್ಯಂತ ಚಿಕ್ಕ ಅಂತ ಒಬ್ರು ಅಂತಾರೆ, ರೇಣುಕಾ ಅವ್ರ ಒಬ್ರೇ ಆನ್ಸರ್ ಮಾಡ್ತಾ ಇರೋದು. ವೆರಿ ಗುಡ್. ಮೈಕ್ರೋ ಅಂದ್ರೆ ಸಣ್ಣ ವಿಷಯ, ಅದು ಗೊತ್ತಿದೆ ನನಗೆ, ನಾನು ಅದನ್ನ ಕೇಳಿಲ್ಲ, ಆದ್ರೆ ಏನ್ ಅರ್ಥ ಅಂತ ಕೇಳಿದೆ. ಎಸ್, ಹೇಳ್ತೀನಿ ನೋಡಿ. ಸೂಕ್ಷ್ಮ ಅರ್ಥಶಾಸ್ತ್ರ ಅಥವಾ ಇದನ್ನ ಮೈಕ್ರೋ ಅಂತ ಕರಿತಾ ಇದೀವಿ. ಮೈಕ್ರೋ ಟೀಚಿಂಗ್, ಮ್ಯಾಕ್ರೋ ಟೀಚಿಂಗ್ ಅಂತ ನಾವೆಲ್ಲ BEd ಅಲ್ಲಿ ಮಾಡಿದೀವಿ, ನಿಮಗೆ ನೆನ್ಪಿರ್ಬೋದು. ಮೈಕ್ರೋ ಅಂದ್ರೆ ಸಣ್ಣದು, ಅತ್ಯಂತ ಸಣ್ಣದು ಅಂತ ಅರ್ಥ. ಈ ಸೂಕ್ಷ್ಮ ಅರ್ಥಶಾಸ್ತ್ರ ಏನೇನೆಲ್ಲ ಒಳಗೊಂಡಿದೆ ಅಪ್ಪ ಅಂತಂದ್ರೆ ಚಿಕ್ಕ ಚಿಕ್ಕ ಘಟಕಗಳ ಆರ್ಥಿಕ ಚಟುವಟಿಕೆ ಇದೆ. ಹಾಗೆ ಮೊದಲು ಕಲಿತಂತೆ ಅರ್ಥಶಾಸ್ತ್ರ ಏನಿದೆ, ಸರಕುಗಳು ಸೇವೆಗಳನ್ನ ಉಪಯೋಗಿಸೋದು, ಇವೆಲ್ಲವುಗಳ ಕುರಿತಾದಂತ ನಿರ್ಣಯಗಳನ್ನ ಕೈಗೊಳ್ಳೋದನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ಒಳಗೊಂಡಿರುತ್ತೆ. ನೆನ್ಪಿಟ್ಕೊಳ್ರಿ, ಇದು ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಒಂದು ಅರ್ಥವನ್ನ ಕೊಡುತ್ತೆ. ಇದು ಅತ್ಯಂತ ಚಿಕ್ಕ ಘಟಕಗಳು, ಆ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನವನ್ನ ಅದು ಮಾಡುವಂಥದ್ದು. ನೋಡಿ, ಸಮಾಜದ ಅತಿ ಚಿಕ್ಕ ಘಟಕಗಳಾಗಿರ್ತಕ್ಕಂಥ ವ್ಯಕ್ತಿಗಳು, ಕುಟುಂಬಗಳು, ವ್ಯವಹಾರ ಸಂಸ್ಥೆಗಳ ಸಂಪನ್ಮೂಲಗಳ ಉಪಯೋಗದ ಕುರಿತಾಗಿ ನಿರ್ಧಾರವನ್ನ ಕೈಗೊಳ್ಳುವಂತಹ ಒಂದು ಅಧ್ಯಯನ ಯಾವ್ದು ಮಾಡುತ್ತೆ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ, ಮೈಕ್ರೋ ಎಕನಾಮಿಕ್ಸ್ ಮಾಡೋಂಥದ್ದನ್ನ ನಾವಿಲ್ಲಿ ಗಮನಕ್ಕೆ ತೆಗೆದುಕೊಳ್ಬಹುದು. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರದ ಕೆಲವು ನಿರ್ಧಾರಗಳು. ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ, ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ.
ಬಯಕೆಗಳನ್ನ ತೃಪ್ತಿಪಡಿಸ್ಲಿಕ್ಕೆ ನಾವ್ ಏನೆಲ್ಲ ಮಾಡ್ತೀವೋ, ಸರಕುಗಳನ್ನ ಸೇವೆಗಳನ್ನ ಖರೀದಿ ಮಾಡ್ತೀವಿ. ಯಾವ ಬಯಕೆಗಳನ್ನ ನಾವು ತೃಪ್ತಿಪಡಿಸ್ಬೇಕು, ನಿರ್ದಿಷ್ಟ ಸರಕು ಅಥವಾ ಸೇವೆಯನ್ನ ಪಡಿಲಿಕ್ಕೆ ಎಷ್ಟು ಬೆಲೆಯನ್ನ ನಾವು ಕೊಡ್ಬೇಕು, ಎಷ್ಟು ಗಂಟೆಗಳ ಅವಧಿ ಇರ್ಬೇಕು, ಯಾವಾಗ ಸಿಗತ್ತೆ, ಇದೆಲ್ಲವನ್ನ ತಿಳ್ಕೊಳ್ಳೋದು, ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ, ಮೈಕ್ರೋ ಎಕನಾಮಿಕ್ಸ್ ಅಂತ ಕರೀತಾರೆ. ಒಬ್ಬ ವ್ಯಕ್ತಿಯು ಅನುಭೋಗದಿಂದ ಗರಿಷ್ಠ ತೃಪ್ತಿಯನ್ನ ಪಡಿಲಿಕ್ಕೆ ಈ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಅನುಭೋಗಿ ಅಲ್ವಾ, ಅನುಭೋಗಿ ತಾನು ಕೊಂಡ್ಕೊಳ್ಳುವಂತ ಗರಿಷ್ಠ ವಸ್ತುಗಳೇನಿದಾವೆ ಆ ಗರಿಷ್ಠ ತೃಪ್ತಿಯನ್ನ ಪಡ್ಕೊಳ್ಬೇಕಪ್ಪ ಅಂತಂದಾಗ ನಾನು ಏನಿದ್ದೀನಿ, ಯಾವ್ದನ್ನ ತಗೊಳ್ತಾ ಇದೀನಿ, ಯಾಕೆ ತಗೊಳ್ತಾ ಇದೀನಿ, ಇದು ಸರಿನಾ ಅಥವಾ ಇದು ತಪ್ಪ, ಇದಕ್ಕೆ ಎಷ್ಟು ಬೆಲೆ ಕೊಟ್ಟಿದೀನಿ, ಇದು ಜಾಸ್ತಿ ಆಯ್ತಾ, ಇದು ಈ ತರ ಎಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇದೀವಿ. ಇನ್ ಡೈಲಿ ಲೈಫ್ ನಾವ್ ಏನ್ ಮಾಡ್ತಾ ಇರ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತಾನೆ ಇರ್ತೀವಿ. ಹಾಗಾದ್ರೆ ಇಂತಹ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂದ್ರೆ ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಸಹಾಯವನ್ನ ಮಾಡುತ್ತೆ. ಅಂದ್ರೆ ಸೂಕ್ಷ್ಮ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು. ಆಮೇಲೆ ಒಂದು ಉದ್ಯಮ ಸಂಸ್ಥೆ ಇದೆ ಅಂದ್ರೆ ಅದು ಸರಕುಗಳು ಸೇವೆಗಳನ್ನ ಉತ್ಪಾದಿಸೋದಾಗಿರ್ಬೋದು, ಒಂದು ಉತ್ಪಾದನಾ ಘಟಕ ಆಗಿರುತ್ತೆ. ಉತ್ಪಾದನೆಯ ಪ್ರಮಾಣವನ್ನ, ಸರಕು ಮತ್ತು ಸೇವೆಯನ್ನ ಮಾರಾಟ ಮಾಡ್ಲಿಕ್ಕೋಸ್ಕರ ಬೆಲೆಯನ್ನ ನಿರ್ಧರಿಸಬೇಕಾಗತ್ತೆ ಅಲ್ವಾ. ಉತ್ಪಾದನೆ ಪ್ರಮಾಣ ಹೆಚ್ಚಾದಂತೆಲ್ಲ ಅದಕ್ಕೊಂದು ಸರಕು ಸೇವೆಯನ್ನ ಮಾರಾಟ ಮಾಡ್ಲಿಕ್ಕೋಸ್ಕರ ಒಂದು ಬೆಲೆಯನ್ನು ನಿರ್ಧರಿಸಬೇಕು. ಕನಿಷ್ಠ ವೆಚ್ಚದಲ್ಲಿ ಉತ್ಪಾದನೆಯನ್ನ ಮಾಡ್ಲಿಕ್ಕೋಸ್ಕರ ಉತ್ಪಾದನಾಂಗಗಳನ್ನ ಒಂದು ಅಲ್ಲಿ ನಿರ್ಧಾರ ಮಾಡ್ಬೇಕಾಗತ್ತೆ. ಕನಿಷ್ಠ ವೆಚ್ಚದಲ್ಲಿ ಅಂದ್ರೆ ಕಡಿಮೆ ಒಂದು ದುಡ್ಡಿನಲ್ಲಿ ಉತ್ಪಾದನೆಯನ್ನ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಅದಕ್ಕೆ ಉತ್ಪಾದನಾಂಗಗಳು ಇರ್ತಕ್ಕಂತ ಒಂದು ಮಿಶ್ರಣವನ್ನ ಅದು ನಿರ್ಣಯ ಮಾಡ್ಬೇಕಾಗತ್ತೆ. ಸೊ ಇದೆಲ್ಲವೂ ಕೂಡ ಒಳಗೊಂಡಿರುವಂತದ್ದು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ನಾವ್ ಇದನ್ನ ಕರಿತಾ ಇದೀವಿ. ಇದು ತುಂಬಾ ಇಂಪಾರ್ಟೆಂಟ್. ಒಂಚೂರು ನಿಮಗೆ ಕಾಂಪ್ಲಿಕೇಟೆಡ್ ಅನ್ಸ್ಬೋದು, ಅಂತ ಇಲ್ಲ. ಮಾರುಕಟ್ಟೆಯಲ್ಲಿ ಬೆಲೆಯು ಕೊಳ್ಳುವವರ ಮತ್ತೆ ಮಾರುವವರ ಇವರಿಬ್ಬರ ನಡುವೆ, ಕೊಳ್ಳೋರು ಮತ್ತೆ ಮಾರೋರು ಇವರಿಬ್ಬರ ನಡುವಿನ ಸಂಬಂಧದಿಂದ ನಿರ್ಧಾರ ಆಗುತ್ತೆ. ಮಾರುಕಟ್ಟೆಗೆ ಹೋಗ್ತೀರಾ, ನೀವೊಂದು ತರಕಾರಿ ತಗೋಬೇಕು, ಆ ತರಕಾರಿ ತಗೊಳ್ಳೋ ಸಂದರ್ಭದಲ್ಲಿ ನೀವು ಕೊಂಡ್ಕೊಳ್ಳೋರು, ಅಲ್ಲಿದ್ದವ್ರು ಮಾರೋರು. ಒಂದು ರೇಟ್ ಕುಲಾಯಿಸ್ತು, ಓಕೆ, ಒಂದ್ ರೇಟ್ ಕುಲಾಯಿಸಿಲ್ಲ ಅಂತ ಬಿಟ್ಟು ಬಂದ್ಬಿಡ್ತೀರ. ಅದು ನಿಮ್ಮಿಬ್ರು ನಡುವೆ ಬಿಟ್ಟಂತದ್ದು. ಅವ್ರು ಹೇಗ್ ಪರಸ್ಪರ ವ್ಯವಹರಿಸ್ತಾರೆ, ಯಾವ ಆಧಾರದ ಮೇಲೆ ಪರಸ್ಪರ ಒಪ್ಪಿಗೆ ಆಗುವಂತಹ ಬೆಲೆಯನ್ನು ನಿರ್ಧರಿಸ್ತಾರೆ, ಇವೆಲ್ಲವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಯಾವ್ದು ಮಾಡುತ್ತೆ, ಸೂಕ್ಷ್ಮ ಅರ್ಥಶಾಸ್ತ್ರ ಮಾಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಹಾ ನೋಡಿ, ಈ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂತ ಕೆಲವೊಂದು ಉದ್ದಿಮೆಗಳು ಅಂತಂದ್ರೆ ಈ ರೀತಿ. ನೆಕ್ಸ್ಟ್ ನೋಡ್ರಿ, ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತ ಇದೆ. ಈ ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತಂದಾಗ ಅದಕ್ಕೆ ಆಪೋಸಿಟ್ ಇರುವಂತದಕ್ಕೆ ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತೇಳಿ ಕರಿತಾ ಇದೀವಿ. ಏನಪ್ಪಾ ಇದ್ರ ಅರ್ಥ ಅಂತಂದ್ರೆ, ನೀವು ನಾ ಸ್ಲೋ ಆಗಿ ಹೇಳ್ಕೊಂಡ್ ಕುತ್ಕೊಂಡೆ ಅಂತಂದ್ರೆ ನಿಮ್ಗೆ ಸಿಲೆಬಸ್ ಮುಗ್ಸಕ್ಕಾಗಲ್ಲಮ್ಮ. ಒಂದೆರಡು ಇದೆ ನಾ ಸಿಲೆಬಸ್, ನಾನ್ ಮತ್ ಲೈನ್ ಟು ಲೈನ್ ಹೇಳ್ತದೆ, ಹಂಗೆ ಎಗಿಸ್ಕೊಂಡು ಹೋಗ್ತಾ ಇಲ್ಲ ನಿಮ್ಗೆ. ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂದ್ರೆ ಇಷ್ಟೇ, ನೆನ್ಪಿಟ್ಕೊಳ್ರಿ. ಮ್ಯಾಕ್ರೋ ಅನ್ನೋದೇನಪ್ಪಾ ಅಂದ್ರೆ ಒಟ್ಟು ಅಥವಾ ದೊಡ್ಡದು ಎಂಬ ಅರ್ಥವನ್ನ ಅದು ಕೊಡುತ್ತೆ. ನಿಮಗೆ ಗೊತ್ತೇ ಇದೆ, ವ್ಯಕ್ತಿಗೆ ಹೋಲಿಕೆ ಮಾಡಿದಾಗ ಸಮಾಜ ಅಥವಾ ರಾಷ್ಟ್ರ ಅಥವಾ ಅರ್ಥವ್ಯವಸ್ಥೆ ಅತ್ಯಂತ ಬೃಹತ್ ಆದದ್ದು. ನಿಮಗೆ ಗೊತ್ತೇ ಇದೆ, ವ್ಯಕ್ತಿ ವ್ಯಾಪಾರ ಮಾಡೋದ್ಕಿಂತಲೂ, ವ್ಯಕ್ತಿ ಚಿಂತನೆ ಮಾಡೋದ್ಕಿಂತಲೂ ಕೂಡ ಸಮಾಜ ಆಗಿರ್ಬೋದು, ರಾಷ್ಟ್ರ ಆಗಿರ್ಬೋದು, ಅರ್ಥವ್ಯವಸ್ಥೆ ಆಗಿರ್ಬೋದು ಬಹಳಷ್ಟು ಬೃಹತ್ ಆಗಿರ್ತಕ್ಕಂಥ ಒಂದು ವ್ಯಾಪ್ತಿಯನ್ನ ಹೊಂದಿದೆ ಅಂತ ಗುರುತಿಸ್ತಾ ಇದೆ ಅಲ್ವಾ. ಕೆಲವೊಂದು ನಿರ್ಧಾರಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಸಮಗ್ರ ಮಟ್ಟದಲ್ಲಿ ಕೈಗೊಳ್ಬೇಕ, ಅಂದ್ರೆ ಒಟ್ಟಾರೆಯಾಗಿ ಬೃಹತ್ ಪ್ರಮಾಣದಲ್ಲಿ. ವಿಶಾಲಾತ್ಮಕ ಅಂದ್ರೆ ರಾಷ್ಟ್ರವನ್ನ ಥಿಂಕ್ ಮಾಡ್ಬೇಕಾಗತ್ತೆ, ಇಡೀ ಆರ್ಥಿಕ ವ್ಯವಸ್ಥೆ ಮೇಲೆ ಪ್ರಭಾವ ಉಂಟು ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ GST ತಂದ್ರು, GST ಏನಪ್ಪಾ ಅಂದ್ರೆ ಅದು ವಿಶಾಲಾತ್ಮಕ ಅರ್ಥಶಾಸ್ತ್ರದಲ್ಲಿ ಸೇರ್ಕೊಳ್ಳುತ್ತೆ. ಒಂದು ದೊಡ್ಡದಾದಂತ ಬದಲಾವಣೆ. ಆಮೇಲೆ ನೋಟ್ಗಳನ್ನ ರಿಪ್ಲೇಸ್ಮೆಂಟ್ ಮಾಡೋದು, ನೋಟ್ಗಳನ್ನ ರಿಪ್ಲೇಸ್ಮೆಂಟ್ ಮಾಡೋದಾಯ್ತು, ನೋಟ್ ಬ್ಯಾನ್ ಆಯ್ತು, ನಿಮಗೆ ಗೊತ್ತಿರ್ಬೋದು, ದೊಡ್ಡ ನಿರ್ಧಾರ. ಅವೆಲ್ಲವೂ ಕೂಡ ವಿಶಾಲಾತ್ಮಕ ಅರ್ಥಶಾಸ್ತ್ರ ಬರುತ್ತೆ. ನೆಕ್ಸ್ಟ್ ನೋಡಿ,
ಈ ಒಂದು ಪ್ರಭಾವ ಉಂಟು ಮಾಡುವಂತ ಆರ್ಥಿಕ ನಿರ್ಧಾರಗಳ ತೆರಿಗೆ ಸಂಗ್ರಹ ಆಗಿರ್ಬೋದು, ಸಾರ್ವಜನಿಕ ಸರಕುಗಳಾಗಿರ್ಬೋದು, ಕಲ್ಯಾಣಪರ ಚಟುವಟಿಕೆಗಳು, ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ವಿಶಾಲಾತ್ಮಕ ಒಂದು ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ರೋಡ್ ಮಾಡಿಸ್ತಾರೆ. ರೋಡ್ ಮಾಡಿಸೋದೇನು ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ಕೊಂಡಿರಿ? ದೊಡ್ಡ ದೊಡ್ಡ ಬೃಹತ್ ಯೋಜನೆಗಳು, ಆ ಇವೆಲ್ಲವಕ್ಕೂ ಕೂಡ ನಾವು ಏನಂತ ಕರಿತೀವಿ? ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತ ಕರಿತೀವಿ. ನೋಡಿ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದೆ, GST ಇದೆ, ವ್ಯಾಟ್ GST ಇದಾವೆ, ದೊಡ್ಡ ದೊಡ್ಡ ವಾಣಿಜ್ಯ ಸಂಸ್ಥೆಗಳಿದಾವೆ. ಇವೆಲ್ಲವನ್ನ ನಿಭಾಯಿಸ್ಬೇಕು ಅಂತಂದ್ರೆ ಅಲ್ಲಿ ವಿಶಾಲಾತ್ಮಕ ಒಂದು ಅರ್ಥಶಾಸ್ತ್ರ ಬೇಕೇ ಬೇಕು. ಒಂದ್ ದೇಶ ಇನ್ನೊಂದ್ ದೇಶದ ನಡುವೆ ಸಂಬಂಧವನ್ನ ಹೊಂದಿದೆ, ಆ ಸಂಬಂಧವನ್ನ ಗಟ್ಟಿಗೊಳಿಸ್ಬೇಕು, ಸಂಬಂಧವನ್ನ ಮುರಿಬೇಕು ಅಂತಂದಾಗ ವಿಶಾಲಾತ್ಮಕ ಅರ್ಥಶಾಸ್ತ್ರ ಬೇಕು ಅಲ್ವಾ? ಎಸ್, ಸೌದಿ ಅರೇಬಿಯಾದ ಜೊತೆಗೆ ಇಂಧನ ಒಪ್ಪಂದ ಮೇಡಮ್ ಅಂತ ಹೇಳ್ತಾರೆ. ಎಸ್, ವೆರಿ ಗುಡ್. ಈ ತರದ್ದು ಬೃಹತ್ ಪ್ರಮಾಣದಲ್ಲಿ ಇರುವಂತದ್ದಲ್ವಾ? ಸೂಕ್ಷ್ಮ ಅರ್ಥಶಾಸ್ತ್ರದ ಮತ್ತೆ ವಿಶಾಲಾತ್ಮಕ ಅರ್ಥಶಾಸ್ತ್ರದ ನಡುವಿನ ಸಂಬಂಧ, ಇವೆರಡರ ನಡುವಿನ ಸಂಬಂಧ ಏನಿದೆ ಅನ್ನೋದನ್ನ ನೋಡೋಣ. ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರ ಏನಿದೆ, ಒಬ್ಬ ಕೊಳ್ಳುವವ ಮತ್ತೆ ಮಾರುವವ, ಒಬ್ಬ ವ್ಯಕ್ತಿಯ ನಡವಳಿಕೆಗೆ ಸಂಬಂಧಪಟ್ಟಿದೆ. ಒಬ್ಬ ಕೊಳ್ಳುವವನಾಗಿರ್ಬೋದು ಅಥವಾ ಸರಕುಗಳು ಮತ್ತೆ ಸೇವೆಗಳ ಮೇಲೆ ವೆಚ್ಚ ಮಾಡೋದಾಗಿರ್ಬೋದು, ಅದು ಅವಳಿಷ್ಟ, ಅದು ಅವನಿಷ್ಟ, ಅದು ಅನುಭೋಗ, ಅವಳೇನ್ ಕೊಂಡ್ಕೊಳ್ತಾನೆ ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ವಿಶಾಲಾತ್ಮಕ ಅರ್ಥಶಾಸ್ತ್ರ ಹಂಗಲ್ಲ, ಇಡೀ ರಾಷ್ಟ್ರವನ್ನ ಒಳಗೊಂಡಿರುತ್ತೆ. ಎಲ್ಲ ವ್ಯಕ್ತಿಗಳ ಅನುಭೋಗ ವೆಚ್ಚವನ್ನ ಒಟ್ಟುಗೂಡಿಸಿದಾಗ ನಮ್ಗೆ ಒಟ್ಟು ಅನುಭೋಗಿ ವೆಚ್ಚ ದೊರಕುತ್ತೆ. ಅದೇ ರೀತಿ ಎಲ್ಲ ವ್ಯಕ್ತಿಗಳ ಆದಾಯವನ್ನ ಒಟ್ಟುಗೂಡಿಸಿದಾಗ ನಮ್ಗೆ ಒಟ್ಟು ಆದಾಯ ಅಥವಾ ರಾಷ್ಟ್ರೀಯ ಆದಾಯ ದೊರಕುತ್ತೆ. ಇದನ್ನ ನಾವು ವಿಶಾಲಾತ್ಮಕ ಅರ್ಥಶಾಸ್ತ್ರದಲ್ಲಿ ತಿಳ್ಕೊಳ್ಬಹುದು. ನೋಡಿ, ನೆನ್ಪಿಟ್ಕೊಳ್ರಿ, ತುಂಬಾ ಇಂಪಾರ್ಟೆಂಟ್. ವಿಶಾಲ ವ್ಯಾಪ್ತಿಯಲ್ಲಿ ಬರ್ತಾ ಹೋಗುತ್ತಷ್ಟೆ. ಹಣದುಬ್ಬರ ಅಥವಾ ಬೆಲೆ ಹೆಚ್ಚಳ ಏನಿದೆ, ಇದು ವಿಶಾಲಾತ್ಮಕ ಅರ್ಥಶಾಸ್ತ್ರದ ಮತ್ತೊಂದು ಅಂಗ ಅಂತ ಕರಿತಾ ಇದ್ವಿ. ಅದರ ಕಾರಣ ಏನಪ್ಪಾ ಅಂತಂದ್ರೆ, ಅದರ ಕಾರಣಗಳು, ಪರಿಣಾಮಗಳು, ನಿಯಂತ್ರಣ ಮಾಡೋದು ಹೆಂಗೆ, ಇವೆಲ್ಲವನ್ನ ಕೂಡ ನಾವೆಲ್ಲಿ ತಿಳ್ಕೊಳ್ತಿದ್ವಿ? ವಿಶಾಲಾತ್ಮಕ ಅರ್ಥಶಾಸ್ತ್ರ. ಈಗ ಹಣದುಬ್ಬರ ಆಗಿದೆ, ಹಣದ ಪ್ರಾಬ್ಲಮ್ಸ್ ಆಗಿದಾವೆ, ಇಡೀ ದೇಶನೇ, ಒಬ್ಬ ವ್ಯಕ್ತಿಗಲ್ಲ. ಇದನ್ನೆಲ್ಲ ಅಧ್ಯಯನವನ್ನ ಮಾಡುವಂಥದ್ದು ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತ ಕರಿತಾ ಇದ್ವಿ. ಅದೇ ರೀತಿ ನಿರುದ್ಯೋಗ, ಆರ್ಥಿಕ ಸಮಸ್ಯೆ, ಅಭಿವೃದ್ಧಿ ಸಮಸ್ಯೆ ಇಡೀ ರಾಷ್ಟ್ರವನ್ನ ಪರಿಣಮಿಸ್ತಾ ಹೋಗುತ್ತೆ. ಇವೆಲ್ಲವನ್ನು ಕೂಡ ನಾವು ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತೇಳಿ ಕರಿತಾ ಇದ್ದೀವಿ. ಓಕೆನಾ? ಇದಿಷ್ಟು ಅಷ್ಟೇ, ಏನ್ ಬಹಳ ಟಫ್ ಏನಿಲ್ಲ. ದೆನ್ ಇನ್ನ ಮೂಲ ಆರ್ಥಿಕ ಸಮಸ್ಯೆಗಳು ಬರ್ತಾವ. ಈಗ ನಾವು ಅರ್ಥಶಾಸ್ತ್ರವನ್ನ ವಿಶಾಲಾತ್ಮಕ ದೃಷ್ಟಿಕೋನದಿಂದ ನೋಡಿದ್ವಿ, ಮತ್ತೆ ಸೂಕ್ಷ್ಮ ದೃಷ್ಟಿಕೋನದಿಂದಲೂ ಕೂಡ ನೋಡಿದ್ವಿ. ನೆಕ್ಸ್ಟ್ ಬರುವಂತದ್ದು ಮೂಲ ಆರ್ಥಿಕ ಸಮಸ್ಯೆಗಳು. ಹಾಗಾದ್ರೆ ನಮ್ಮನ್ನ ಕಾಡ್ತಕ್ಕಂತ ಮೂಲ ಆರ್ಥಿಕ ಸಮಸ್ಯೆಗಳಾದ್ರೂ ಏನೇನಿದಾವೆ? ಆರ್ಥಿಕ ಸಮಸ್ಯೆಗಳಿದಾವ ನಮ್ಮಲ್ಲಿ? ಇದಾವೆ. ಏನ್ ಸಮಸ್ಯೆ ಇದಾವಪ್ಪ ಅನ್ನೋದನ್ನ ನೋಡೋಣ. ಏನನ್ನ ಉತ್ಪಾದಿಸ್ಬೇಕು, ಹೇಗ್ ಉತ್ಪಾದಿಸ್ಬೇಕು, ಜೊತೆಗೆ ಯಾರಿಗೋಸ್ಕರ ಉತ್ಪಾದಿಸ್ಬೇಕು, ಇದು ಮೂಲ ಆರ್ಥಿಕ ಸಮಸ್ಯೆ. ಏನ್ ಉತ್ಪಾದನೆ ಮಾಡ್ಬೇಕು, ಹೇಗ್ ಉತ್ಪಾದನೆ ಮಾಡ್ಬೇಕು, ಯಾರಿಗೋಸ್ಕರ ಉತ್ಪಾದನೆ ಮಾಡ್ಬೇಕು, ಇದೆಲ್ಲವನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ಏನನ್ನ ಉತ್ಪಾದಿಸ್ಬೇಕು ಅಂತ ಇದೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮಾಜ ಯಾವ ಸರಕುಗಳನ್ನ, ಸೇವೆಗಳನ್ನ ಉತ್ಪಾದಿಸ್ಬೇಕು ಅನ್ನೋದನ್ನ ನಿರ್ಣಯ ಮಾಡ್ಬೇಕು. ಹೌದಾ? ಹೆಚ್ಚಿನ ಪ್ರಮಾಣದ ಆಹಾರ ಧಾನ್ಯಗಳು ಅಥವಾ ಶಸ್ತ್ರಾಸ್ತ್ರಗಳು, ನಾವು ನಮ್ಮ ದೇಶವನ್ನ ಕಾಪಾಡ್ಕೊಳ್ಬೇಕು ಅಂತಂದಾಗ ಕೆಲವೊಂದು ಕನ್ಫ್ಯೂಷನ್ಸ್ಗಳು ಬರ್ತಾವ. ಈಗ ನೋಡ್ರಿ, ನಮಗೆ ಆಹಾರ ಧಾನ್ಯಗಳು ತುಂಬಾ ನೆಸೆಸಿಟಿ ಬೇಕು, ಹಂಗೆ ನಮ್ ದೇಶವನ್ನ ಕಾಪಾಡ್ಕೊಳ್ಳಿಕ್ಕೋಸ್ಕರ ಶಸ್ತ್ರಾಸ್ತ್ರಗಳ ಅಗತ್ಯತೆನೂ ಕೂಡ ಇದೆ. ಹಂಗಾದ್ರೆ ನಾವು ಧಾನ್ಯಗಳನ್ನ ಹೆಚ್ಚು ಉತ್ಪಾದನೆ ಮಾಡ್ಬೇಕಾ, ಶಸ್ತ್ರಾಸ್ತ್ರಗಳನ್ನ ಹೆಚ್ಚು ನಾವು ಪ್ರೊಡಕ್ಟಿವಿಟಿ ಮಾಡ್ಕೋಬೇಕು, ಅಥವಾ ಕೃಷಿ ಸರಕುಗಳು ಅಥವಾ ಕೈಗಾರಿಕಾ ಸರಕುಗಳು, ಏನ್ ಮಾಡ್ಬೇಕು ನಾವು? ಹಾಗಾದ್ರೆ ಇದೊಂದು ಕನ್ಫ್ಯೂಷನ್ ಇರುತ್ತೆ ನಮ್ಮಲ್ಲಿ. ಏನನ್ನು ಉತ್ಪಾದನೆ ಮಾಡ್ಬೇಕು, ವಾಟ್ ಫಸ್ಟ್ ಅಂತ ಈ ಒಂದು ಚಿಂತನೆ ಮಾಡ್ತಾ ಇರ್ತೀವಿ. ಶಿಕ್ಷಣನ ಫಸ್ಟ್, ಆರೋಗ್ಯದ ಒಂದು ಸ್ಥಿತಿಯನ್ನು ನೋಡ್ಕೊಳ್ಬೇಕಾ, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ನಾವು ಏನನ್ನ ಉತ್ಪಾದನೆ ಮಾಡ್ಬೇಕು ಅನ್ನೋದ್ರ ಜೊತೆಗೆ ಬರುವಂತದ್ದು. ಸರಕುಗಳ ಉತ್ಪಾದನೆಯ ವಿಧ ಮತ್ತೆ ಪ್ರಮಾಣ, ಒಂದು ಕಡೆ ಸಂಪನ್ಮೂಲಗಳ ಲಭ್ಯತೆ, ಇನ್ನೊಂದು ಕಡೆ ಜನರ ಅವಶ್ಯಕತೆಗಳ ಮೇಲೆ ಅವಲಂಬಿತ ಆಗಿರುತ್ತೆ. ಸೊ ಇದು ಏನಪ್ಪಾ ಅಂತಂದ್ರೆ ಮೂಲ ಒಂದು ಆರ್ಥಿಕ ಸಮಸ್ಯೆಗಳು ಅಂತೇಳಿ ಇವುಗಳನ್ನ ಕರಿತಾ ಇದೀವಿ. ಹಣದುಬ್ಬರ ಅಂದ್ರೆ ಏನಂತ ಗೊತ್ತಿಲ್ವಾ ನಿಮ್ಗೆ? ಹಣದುಬ್ಬರ ಅಂತಂದ್ರೆ ಹಣದ ಸಮಸ್ಯೆ ಎದುರಾಗುತ್ತಲ್ಲ. ನೆಕ್ಸ್ಟ್ ನೋಡ್ರಿ, ಹೇಗ್ ಉತ್ಪಾದನೆ ಮಾಡ್ಬೇಕ್ರಿ ಇದನ್ನ? ಹೇಗ್ ಉತ್ಪಾದನೆ ಮಾಡ್ಬೇಕು?
ನಿರ್ಧಾರಿತ ಅಂದ್ರೆ ಈಗ ಯಾವ್ದೋ ಒಂದು ಸರಕುವನ್ನ ನಾವು ಉತ್ಪಾದನೆ ಮಾಡ್ಬೇಕು ಅಂತಂದಾಗ ಅದು ನಿರ್ಧಾರಿತ ಸರಕು ಅಂತ ಅನ್ಸ್ಕೊಳ್ಳುತ್ತೆ. ಈ ನಿರ್ಧಾರಿತವಾಗಿರ್ತಕ್ಕಂಥ ಸರಕನ್ನ ಉತ್ಪಾದನೆ ಮಾಡ್ಲಿಕ್ಕೋಸ್ಕರ ಹಲವಾರು ಮಾರ್ಗಗಳಿದೆ. ಹೆಂಗೆ, ಯಾವ ಮಾರ್ಗ ಅಂತಂದ್ರೆ, ನಿಶ್ಚಿತ ಪ್ರಮಾಣದ ಸರಕು ಅಥವಾ ಸೇವೆಯನ್ನ ಉತ್ಪಾದನೆ ಮಾಡ್ಬೇಕಪ್ಪ ಅಂದ್ರೆ ಉತ್ಪಾದನಾಂಗಗಳ ಮತ್ತು ಸಂಪನ್ಮೂಲಗಳ ವಿವಿಧ ಸಂಯೋಜನೆಗಳನ್ನ ಬಳಕೆ ಮಾಡ್ಬೋದು. ಇದನ್ನ ಉತ್ಪಾದನಾ ತಂತ್ರಜ್ಞಾನ ಅಂತ ಕರೀತಾ ಇದ್ವಿ. ಈಗ ಉತ್ಪಾದನೆ ಮಾಡ್ಬೇಕಪ್ಪ ಒಂದ್ ಯಾವ್ದೋ ವಸ್ತುವನ್ನ ಉತ್ಪಾದನೆ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರೋಂತ ಸಂಪನ್ಮೂಲಗಳು ಬೇಕು, ವಿವಿಧ ಸಂಯೋಜನೆಗಳು ಬೇಕು. ಇವೆಲ್ಲವುಗಳನ್ನ ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ ಅದನ್ನ ಉತ್ಪಾದನೆಯನ್ನ ಮಾಡ್ಬೋದು. ಇಂತ ಒಂದು ಜ್ಞಾನವನ್ನ ಉತ್ಪಾದನಾ ತಂತ್ರಜ್ಞಾನ ಅಂತೇಳಿ ಕರಿತಾ ಇದೀವಿ. ನೆನ್ಪಿಟ್ಕೊಳ್ರಿ. 235 ಜನ ಇದ್ರೆ ಎಸ್ಕೇಪ್ ಆದ್ರಿ, ಯಾಕಂದ್ರೆ ಸಾಕಾಗ್ಬಿಡುತ್ತೆ, ನಿದ್ದಿಗಿದ್ದಿ ಬಂದ್ಬಿಡ್ತಾ ಹೆಂಗೆ. ಆಮೇಲೆ ನೀವೇ ಫೇಸ್ ಮಾಡೋದು. ವಿಡಿಯೋ ನೋಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಪ್ರತಿ ಹಂತದಲ್ಲಿ ಹೇಳ್ತೀನಿ, ಯಾಕಂದ್ರೆ ಹೇಳಿದ್ದು ಜ್ಞಾನ ಸ್ವಲ್ಪ ತಲೆಯಲ್ಲಿ ಅಚ್ಚಳಿದಂಗ್ ಉಳಿಯುತ್ತೆ. PDF ನಾನು ಕೊಡ್ತೀನಿ, ನೀವು ಓದ್ಕೊಳ್ತೀರಾ, ಅಷ್ಟ್ ಬಿಟ್ರೆ ಇಲ್ಲಿ ಜ್ಞಾನ ಏನಿಲ್ಲ ಪಡ್ಕೊಳ್ಳುವಂಥದ್ದು. ಸ್ವತಃ ನೀವು ನೋಟ್ಸ್ ಮಾಡ್ಬೇಕು ಕುತ್ಕೊಂಡಿದ್ದು. ಯಾರು ನೋಟ್ಸ್ ಮಾಡಲ್ವೋ ಅವ್ರು ಸಕ್ಸಸ್ ಆಗಲ್, ಬರ್ಕೊಳ್ರಿ ಬೇಕಾದ್ರೆ. ಯಾರು ಕುತ್ಕೊಂಡಿದ್ದು ಶ್ರದ್ಧೆಯಿಂದ ವಿಡಿಯೋ ಜೊತೆಗೆ ನೋಟ್ಸ್ ಮಾಡ್ಕೊಂಡು ವಿಡಿಯೋ ಮುಗಿದ ಮೇಲೂ ಕೂಡ ನೋಟ್ಸ್ ನೋಡ್ಕೊಂಡು ಚೆನ್ನಾಗಿ ಸ್ಟಡೀಸ್ ಮಾಡ್ರಿ, ಚೆನ್ನಾಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೋಟ್ಸ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೋ ಅವ್ರು ಮಾತ್ರ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಇದು ಹಂಗೇನೆ ನಾವು ಸುಲಭ ರೀತಿಯಿಂದ ಬರಂಗಿಲ್ಲ. ಸುಲಭವಾಗಿ ನಾವು ಇದನ್ನ ತಗೊಳ್ಬೇಕು, ಸುಲಭವಾಗಿ ಇದನ್ನ ಕಲ್ತು ಎಕ್ಸಾಮ್ ಬರಿಬೇಕು ಅಂದ್ರೆ ಅದು ಆಗುವಂತ ಕೆಲಸ ಅಲ್ಲ ಅದು. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಬಹಳಷ್ಟು ಸ್ವಲ್ಪ ನೀವು ಸೂಕ್ಷ್ಮವಾಗಿ ಗಮನಿಸ್ಬೇಕಾಗತ್ತೆ. ಶ್ರಮದ ಹೆಚ್ಚಿನ ಬಳಕೆಯ ತಂತ್ರಜ್ಞಾನ ಅಥವಾ ಬಂಡವಾಳದ ಹೆಚ್ಚಿನ ಬಳಕೆಯ ತಂತ್ರಜ್ಞಾನ ಯಾವುದನ್ನ ಉಪಯೋಗ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಉತ್ಪಾದನೆ ಮಾಡ್ತಾ ಇದೀನಿ, ಒಂದು ಉತ್ಪಾದನೆಯನ್ನ ಮಾಡ್ಬೇಕು. ಉತ್ಪಾದನೆ ಮಾಡ್ಲಿಕ್ಕೆ ಉತ್ಪಾದನಾ ತಂತ್ರಜ್ಞಾನ ಬೇಕಾಗತ್ತೆ. ಹಾಗಾದ್ರೆ ನಾವು ಹೆಚ್ಚು ಒಂದು ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಂಡು ಶ್ರಮ ಹಾಕಿ ಬಳಸಿದ್ದನ್ನ ಅದ್ರ ಮೂಲಕ ಉತ್ಪಾದನೆ ಮಾಡ್ಬೇಕಾ, ಅಥವಾ ನಾವು ಬಂಡವಾಳವನ್ನ ಹೆಚ್ಚು ಹಾಕಿ ಬಳಕೆ ತಂತ್ರಜ್ಞಾನ ಅದ್ರ ಮೂಲಕ ಉತ್ಪಾದನೆ ಮಾಡ್ಬೇಕಾ? ಇದನ್ನ ನಾವು ನಿರ್ಧಾರ ಮಾಡಕ್ಕಾಗಲ್ಲ, ಸಮಾಜ ನಿರ್ಧಾರ ಮಾಡುತ್ತೆ. ಇದು ಕನಿಷ್ಠ ಉತ್ಪಾದನಾ ಒಂದು ವೆಚ್ಚಕ್ಕೆ ಮತ್ತೆ ಅಸ್ತಿತ್ವದಲ್ಲಿರ್ತಕ್ಕಂಥ ಸಂಪನ್ಮೂಲಗಳ ದಕ್ಷ ಉಪಯೋಗಕ್ಕೆ ಅತ್ಯಂತ ಅವಶ್ಯಕವಾಗಿದೆ. ಯಾಕಂದ್ರೆ ನಾವು ಉತ್ಪಾದನೆ ಮಾಡೋ ವಸ್ತುಗಳ ಮೇಲೆ ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕು. ಹೇಗ್ ಉತ್ಪಾದನೆ ಮಾಡ್ತೀವಿ ಅದನ್ನ ಆಧುನಿಕ ತಂತ್ರಜ್ಞಾನಗಳನ್ನ ಬಳಕೆ ಮಾಡ್ಕೊಂಡು ಉತ್ಪಾದನೆಗಳನ್ನ ಮಾಡೋದ್ರ ಮೂಲಕ ಹೆಚ್ಚಿನ ಬೆಳೆಗಳನ್ನ, ಹೆಚ್ಚಿನ ವಸ್ತುಗಳನ್ನ ಕಡಿಮೆ ಸಮಯದಲ್ಲಿ ನಾವು ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ. ಆ ಸಂಪನ್ಮೂಲಗಳ ದಕ್ಷತೆಯನ್ನ ಸರಿಯಾಗಿ ನಾವು ಬಳಕೆ ಮಾಡ್ಕೊಳ್ಬೇಕಪ್ಪ ಅಂತಂದಾಗ ತಂತ್ರಜ್ಞಾನವನ್ನ ನಾವು ಬಳಕೆ ಮಾಡ್ಬೇಕಾಗತ್ತೆ. ವಾಯುಗೋಳ ನಾಳೆ ಬಿಟ್ಟು ನಾಡಿದ್ದು, ನಾಳೆ ಜನರಲ್ ಪೇಪರ್ ಇರುತ್ತಲ್ಲ, ವಾಯುಗೋಳ ನಾಳೆ ಬಿಟ್ಟು ನಾಡಿದ್ದು ಕಂಪ್ಲೀಟ್ ಮಾಡ್ತೀವಿ. ಎಸ್, ಯಾರಿಗಾಗಿ ಉತ್ಪಾದನೆ ಮಾಡ್ಬೇಕ್ರಿ? ಈಗ ಹೇಗ್ ಉತ್ಪಾದನೆ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ಯಾರಿಗೋಸ್ಕರ ಉತ್ಪಾದನೆ ಮಾಡ್ಬೇಕು ನಾವು? ನೋಡಿ, ಉತ್ಪಾದಿಸಿದಂತ ವಸ್ತುಗಳನ್ನ ಯಾರು ಪಡಿತಾರೆ, ಯಾವ ಪ್ರಮಾಣದಲ್ಲಿ ಪಡಿತಾರೆ, ಹಂಚಿಕೆಗೆ ಸಂಬಂಧಪಟ್ಟಂತ ವಿಷಯವಾಗಿದೆ ಇದು. ಯಾರಿಗೋಸ್ಕರ ಪಡ್ಬೇಕು, ಯಾರು ಪಡಿತಾರೆ, ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ತಾರೆ, ಇದು ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಎಷ್ಟು ಜನಕ್ಕೆ ಬೇಕು, ಎಷ್ಟು ಜನಕ್ಕೆ ಬೇಡ ಅನ್ನೋದನ್ನ ನಾವು ಡಿಸ್ಟ್ರಿಬ್ಯೂಷನ್ ಮಾಡುತ್ತಾ ಹೋಗ್ತೀವಿ. ಅದು ಪ್ರತಿ ವ್ಯಕ್ತಿಯು ಕನಿಷ್ಠ ಪ್ರಮಾಣದ ಸರಕುಗಳನ್ನ, ಸೇವೆಗಳನ್ನ ಪಡೆಯೋ ಹಂಗಿರ್ಬೇಕು. ಉದಾಹರಣೆಗೆ ಆಹಾರ ಲಭ್ಯತೆ, ಮೂಲ ಶಿಕ್ಷಣ, ಪ್ರಾಥಮಿಕ ಆರೋಗ್ಯ, ಇವೆಲ್ಲವೂ ಕೂಡ ಹೆಂಗಪ್ಪ ಅಂತಂದ್ರೆ ಇವ್ರಿಗೋಸ್ಕರ ಉತ್ಪಾದನೆ ಮಾಡ್ತಾ ಇದೀವಿ ಅನ್ನಂಗಿದೆ. ಆಹಾರ ಪ್ರತಿಯೊಬ್ಬರಿಗೂ ಬೇಕು, ಪ್ರತಿ ವ್ಯಕ್ತಿಗೂ ಕೂಡ ಆಹಾರವನ್ನ ತೆಗೆದುಕೊಳ್ಳೇಬೇಕು. ಮೂಲ ಶಿಕ್ಷಣ, ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ವ್ಯವಸ್ಥೆ ಕೊಡ್ಲೇಬೇಕು. ಆರೋಗ್ಯ ಸ್ಥಿತಿ ನಿಮಗೆ ಗೊತ್ತೇ ಇದೆ, ಆರೋಗ್ಯ ದೃಷ್ಟಿಕೋನದಿಂದ ಹಲವು ಸವಲತ್ತುಗಳನ್ನ ಕೊಡ್ಲೇಬೇಕಾಗತ್ತೆ. ಆದ್ರಿಂದಲೇ ಪ್ರತಿ ಸಮಾಜವು ವಿವಿಧ ಕೊರತೆಯಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ, ಸರಕುಗಳು ಮತ್ತೆ ಸೇವೆಗಳನ್ನ ಜನರ ಬಳಕೆಗಾಗಿ ಹಂಚಿಕೆ ಮಾಡೋದನ್ನ ನಿರ್ಣಯ ತೆಗೆದುಕೊಳ್ಬೇಕಾಗತ್ತೆ. ಯಾರಿಗಾಗಿ ಉತ್ಪಾದನೆ ಮಾಡ್ಬೇಕು ಅಂತಾರಲ್ಲ, ಯಾರಿಗೋಸ್ಕರ ಉತ್ಪಾದನೆ ಮಾಡ್ಬೇಕು ಅಂದ್ರೆ ಇಲ್ಲಿ ಸಂಪನ್ಮೂಲಗಳನ್ನ, ಸರಕುಗಳು ಮತ್ತೆ ಸೇವೆಗಳನ್ನ ಹಂಚೋದ್ರ ಮೂಲಕ ಯಾರಿಗ್ ಹಂಚಬೇಕು? ಜನರು ಬಳಕೆ ಮಾಡ್ಕೊಳ್ಳುವಂತಹ, ಹಂಚಿಕೆ ಮಾಡ್ಕೊಳ್ಳುವಂತಹ ಒಂದು ಇದಕ್ಕೆ ನಾವು ಉತ್ಪಾದನೆ ಮಾಡ್ಬೇಕು ಅಂತೇಳಿ ಹೇಳ್ಬೋದು. ಅಂದ್ರೆ ಇವತ್ತು ಹೇಳಿರುವಂತದ್ದು ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಬೇಸಿಕ್ ನಾಲೆಜ್ ಇದು.
ಅರ್ಥ ಆಯ್ತಾ? ಅಪ್ಲೈಡ್ ಹೋಗಿಲ್ಲ, ನಾನು ಕಂಪ್ಲೀಟ್ಲಿ ಬೇಸಿಕ್ ನಾಲೆಜ್ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದೀನಿ. ಇವತ್ತು ನಾನು ನಿಮಗೆ 2 ಕ್ಲಾಸ್ ಮಾಡಿರೋದು ಒಂದು ನೋಟ್ಸು ಮತ್ತೆ ಅವೆರಡು ವಿಡಿಯೋಸ್ ಅನ್ನ ಈಗ 5 ನಿಮಿಷದಲ್ಲಿ ನಾನು ನಿಮಗೆ ನೋಟ್ಸ್ ಲಿಂಕು ವಿಡಿಯೋಸ್ ಹಾಕ್ಬಿಡ್ತೀನಿ. ನೀವು ಅದನ್ನ ನೋಡ್ಕೊಂಡು ನೋಟ್ಸ್ ತಗೊಂಡು ಪ್ರಾಕ್ಟೀಸ್ ಸೆಷನ್ಸ್ ಅನ್ನ ಆರಂಭ ಮಾಡಿ. ಓಕೆನಾ? ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಕ್ವಶನ್ಸ್ ಕೇಳಲಿಕ್ಕೆ ಟೈಮ್ ಇಲ್ಲ, ಇದಕ್ಕೆ ಸಪ್ರೇಟ್ ಆಗಿ ಕ್ವಶನ್ ಅಂಡ್ ಆನ್ಸರ್ಸ್ ಒಂದು ಸೆಕ್ಷನ್ ಮಾಡ್ತೀನಿ ನಾನು. ಬಟ್ ಇವಾಗ ಏನಾಗಿದೆ ಅಂತಂದ್ರೆ CB ಮೆಥಡ್ನವ್ರಿಗೆ ಕ್ಲಾಸಸ್ ಕೊಡೋವಿದಾವೆ. ಅಂದ್ರೆ ನಾವೇನು ಅದೆಲ್ಲ ಆರ್ಗನೈಸ್ ಮಾಡಿರೋ ಕ್ಲಾಸ್ ಕೊಡ್ಬೇಕು, ಕನ್ನಡದವ್ರಿಗೆ ಕ್ಲಾಸ್ ಕೊಡ್ಬೇಕಾಗತ್ತೆ. ಆಲ್ಮೋಸ್ಟ್ 8 ಗಂಟೆಗೆ ಅಂತ ಹೇಳಿದೀನಿ, ಅವ್ರಿಗೂ ಕೂಡ ಟೈಮ್ ಆಗ್ತಾ ಬಂತು. ಹಿಂಗೆ ಒತ್ತಡಗಳು ಜಾಸ್ತಿ ಇರುತ್ತೆ ನಮಗೂ ಕೂಡ. ಆ ಒತ್ತಡಗಳ ನಡುವೆ ನಾವು ಬಿಡು ಮಾಡ್ಕೊಂಡು ಕ್ಲಾಸಸ್ ಮಾಡ್ತಾ ಇರ್ತೀವಿ. ಡೆಡಿಕೇಟೆಡ್ ಆಗಿ ನೀವು ವರ್ಕ್ ಮಾಡ್ರೆ ಸಕ್ಸಸ್ ಆಗೇ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೇನಾದ್ರೂ ಇದ್ರೆ ನಾಳೆ ನಾವು 5 ಗಂಟೆಗೆ ಭೇಟಿ ಆಗೋಣ. ಸಾಯಂಕಾಲ 5 ಗಂಟೆಗೆ ಯಥಾಸ್ಥಿತಿಯಲ್ಲಿ ನಿಮ್ಮ ಫಸ್ಟ್ ಕ್ಲಾಸಸ್ ಶುರು ಆಗುತ್ತೆ ನಾಳೆ. ಫಸ್ಟ್ ಪೇಪರ್ದು ಪೇಪರ್ ಫಸ್ಟ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಂದು ಡಿಗ್ರಿನಲ್ಲಿ ಆಪ್ಷನಲ್ ಕನ್ನಡ ಸಬ್ಜೆಕ್ಟ್ ಇದೆ ಮ್ಯಾಮ್. HSTR ಎಕ್ಸಾಮ್ಸ್ಗೆ ಸೋಷಿಯಲ್ ಸೈನ್ಸ್ ಅಪ್ಲೈ ಮಾಡಬಹುದಾ? ಆಪ್ಷನಲ್ ಕನ್ನಡ ಜೊತೆಗೆ ನಿಮ್ದು ಹಿಸ್ಟ್ರಿ ಎಕನಾಮಿಕ್ಸ್, ಇಲ್ಲ ಹಿಸ್ಟ್ರಿ ಜಿಯೋಗ್ರಫಿ, ಇಲ್ಲ ಜಿಯೋಗ್ರಫಿ ಹಿಸ್ಟ್ರಿ, ಈ ತರ 2 ಸಬ್ಜೆಕ್ಟ್ ಅನ್ನ ತಗೊಂಡಿದ್ರೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಮತ್ತೆ ಭೇಟಿ ಆಗೋಣ ಮುಂದಿನ ತರಗತಿಯಲ್ಲಿ. ಹೋಪ್ ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಅಂಡ್ ಟೇಕ್ ಕೇರ್. ಬೈ ಬೈ.